ಆ ಚಾಂಪಿಯನ್ಸ್ ಆರಾಮದ್ರಿ. ಬಹಳ ದಿನಗಳ ನಂತರ ನಿಮ್ಮ ಭೇಟಿ ಸಾಧನಾ ಯೂಟ್ಯೂಬ್ ಚಾನಲ್ನಲ್ಲಿ ನೇಮಕಾತಿಯ ಸುಗ್ಗಿ ಎಂಬ ಸಂಭ್ರಮದ ಜೊತೆಗೆ ಇತ್ತೀಚೆಗೆ ತಾನೇ ಮಂಜುನಾಥ್ ಸರ್ ಬರ್ತ್ಡೇ ಸೆಲೆಬ್ರೇಟ್ ಮಾಡೋ ಸಂದರ್ಭದಲ್ಲೇ ಆಲೋಚನೆ ಮಾಡಿದ್ವಿ. ಸರಿ ಇನ್ಸಿಸ್ಟ್ ಮಾಡಿದ್ರು, ನಮ್ಮ ಬರ್ತ್ಡೇಗೆ ಟೈಮ್ ಕೊಡೋದಕ್ಕಿಂತ ದಯವಿಟ್ಟು ಎಲ್ಲರೂ ಸೇರಿ ಆ ಟೈಮನ್ನು ಶಿಕ್ಷಕರ ನೇಮಕಾತಿ ನಡೀತಾ ಇದೆ, ಅದಕ್ಕೆ ಪೂರಕವಾಗಿರುವಂಥ ಒಂದು ಟೆಸ್ಟ್ ಜೊತೆಗೆ VAO ಇದೆ, ಕಂಪ್ಯೂಟರ್ ಬೇರೆ ಬೇರೆ ಎಕ್ಸಾಮ್ಸಿಗಿದೆ. ಎಸ್, ಅಷ್ಟೇ ಅಲ್ಲದೆ ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿ ನಡೀತಾ ಇದೆ, ಗ್ರೂಪ್ ಸಿ ಕಾಲ್ಫಾರ್ಮ್ ಆಗ್ತದೆ. ಅವೆಲ್ಲದಕ್ಕೂ ಪೂರಕವಾಗಿ ನಾವು ಟೆಸ್ಟ್ ಪ್ಯಾಟರ್ನನ್ನು ರೆಡಿ ಮಾಡ್ಕೊಳ್ಳೋಣ. ಟೀಚರ್ಸ್ಗಂತೂ ಕೆಲವು ಟೆಸ್ಟ್ಗಳನ್ನ ಮಾಡೋಣ, KSಗೆ ಅಂತಲೂ ಟೆಸ್ಟ್ಗಳನ್ನ ಮಾಡೋಣ. ಹಾಗಾದರೆ ಸದ್ಯಕ್ಕೆ ಕಂಪ್ಯೂಟರ್ ಅವೇರ್ನೆಸ್ಗೆ ಟೆಸ್ಟ್ ರೆಡಿ ಮಾಡೋಣ ಅಂದ್ಕೊಂಡು ಅದ್ಭುತವಾದ ಆಲೋಚನೆಗಳನ್ನು ಇಟ್ಕೊಂಡು ಸಿದ್ಧಪಡಿಸ್ಕೊಂಡಿರುವಂಥ ಈ ಪ್ರಶ್ನೆ ಪತ್ರಿಕೆಯನ್ನು ಯಶಸ್ವಿಯಾಗಿ ಅಟೆಂಡ್ ಮಾಡಿರುವ ತಮ್ಮೆಲ್ಲರಿಗೆ ಅಭಿನಂದಿಸ್ತಾ, ಇಲ್ಲಿ ನಡೀತಾ ಇರೋ ಚರ್ಚೆ ನಮ್ಮನ್ನು ಮಾನಸಿಕವಾಗಿ ಗಟ್ಟಿಗೊಳಿಸಬೇಕು, ನಮ್ಮ ತಯಾರಿಯ ಯಾವ ಹಂತದಲ್ಲಿದ್ದೀವಿ, ಇನ್ನೂ ಎಲ್ಲಿ ಹೋಗಬೇಕು ಅನ್ನೋ ಆಲೋಚನೆಯನ್ನು ಕೊಡಬೇಕೇ ವಿನಃ ನಮಗೆ ಮಾನಸಿಕ ನೋವನ್ನು ಉಂಟು ಮಾಡೋ ಹಾಗಿಲ್ಲ. ಆ ಸದುದ್ದೇಶದ ಜೊತೆಗೆ ಅದ್ಭುತವಾಗಿ ಪ್ಲ್ಯಾನ್ ಮಾಡಿರುವಂತಹ ಈ ಟೆಸ್ಟ್ ಸರಣಿಯ ಮೊದಲ ಪ್ರಶ್ನೆ ಪತ್ರಿಕೆಯ ಕಂಪ್ಯೂಟರ್ನ ಆಯ್ದ 15 ಪ್ರಶ್ನೆಗಳ ವಿವರಗಳನ್ನು ಗಮನಿಸ್ಕೊಳ್ಳೋಣ. ಬನ್ನಿ, ಮತ್ತೆ ಆಗ್ತಡ, ಲೆಟ್ಸ್ ಕಂಟಿನ್ಯೂ ಫರ್ದರ್. ಸ್ನೇಹಿತರೆ, ಇದೇ ತಾನೇಪ್ಪ ಮೊದಲನೇ ಪ್ರಶ್ನೆ. ವಾಟ್ ಈಸ್ ದ ಪ್ರೈಮರಿ ಪರ್ಪಸ್ ಆಫ್ RAM ಇನ್ ಎ ಕಂಪ್ಯೂಟರ್? ಕಂಪ್ಯೂಟರ್ನಲ್ಲಿ ರ್ಯಾಮ್ನ ಪ್ರಾಥಮಿಕ ಉದ್ದೇಶ ಏನು? ಇಟ್ಸ್ ಒನ್ ಅಮಂಗ್ ದ ಪ್ರೈಮರಿ ಮೆಮರೀಸ್. ಯಾವ ಕಾರಣಕ್ಕಾಗಿ ಬಳಸಲಾಗ್ತದೆ? ಆ್ಯಂಡ್ ದ ಚಾಯ್ಸಸ್ ಆರ್ ಸ್ಟೋರಿಂಗ್ ದ ಪರ್ಮನೆಂಟ್ ಡಾಟಾ ಆ್ಯಂಡ್ ಫೈಲ್ಸ್. ಶಾಶ್ವತವಾಗಿ ಸ್ಟೋರ್ ಮಾಡಲಿಕ್ಕೆ ಇಟ್ ಈಸ್ ನಾಟ್ ದ ಸೆಕೆಂಡರಿ ಮೆಮರಿ, ದಿಸ್ ಇಸ್ ದಿ ಪ್ರೈಮರಿ ಮೆಮರಿ. ಇಲ್ಲಿ ಶಾಶ್ವತವಾಗಿ ಸ್ಟೋರ್ ಆಗೋದಿಲ್ಲ. ಹೇಗೆ ಹೇಳ್ತೀವಿ ಇದನ್ನು? ಸೇ ಫಾರ್ ಎಕ್ಸಾಂಪಲ್, ಪವರ್ ಗಾನ್, ಡಾಟಾ ಲಾಸ್ ಅಂತೀವಿ. ಅಂದ್ರೆ ಸದ್ಯ ಕಂಪ್ಯೂಟರ್ ಸ್ಟಾರ್ಟ್ ಇರ್ತದೆ, ಅದರಲ್ಲಿ ಏನೋ ವರ್ಕ್ ಮಾಡ್ತಾ ಇರ್ತೀವಿ, ಅಪ್ಪಿ ನಾವು ಇನ್ನೂ ಸೇವ್ ಮಾಡಿರಲಿಲ್ಲ, ಬಟನ್ ಆಫ್ ಮಾಡಿದ್ವಿ ಅಥವಾ ಪವರ್ ಸಪ್ಲೈ ಕಟ್ಟಾಯಿತು ಅಂತ ಹೇಳಿದ್ರೆ ಬರೋ ಡಾಟಾ ಎಲ್ಲ ಹೊರಟೋಗ್ತದೆ ಅಂತ ಅರ್ಥ. ವಿ ಕಾಲ್ ಇಟ್ ಆಸ್ ವೋಲಟೈಲ್ ಮೆಮರಿ. ವೋಲಟೈಲ್, ಶಾಶ್ವತವಲ್ಲದ ಅಥವಾ ತಾತ್ಕಾಲಿಕ ಸ್ಮರಣೆ ಎಂಬ ಹೆಸರು ಇದೆ. ಸರಿನಾ? ದೆನ್ ದ ನೆಕ್ಸ್ಟ್ ಚಾಯ್ಸ್, ಪ್ರೊವೈಡಿಂಗ್ ದ ಲಾಂಗ್ ಟರ್ಮ್ ಸ್ಟೋರೇಜ್. ಪರ್ಮನೆಂಟ್ ಇಲ್ಲ ಅಂದಾಗ ಅದು ಹೆಂಗ್ರಿ ಲಾಂಗ್ ಟರ್ಮ್ ಆಗುತ್ತೆ? ದೆನ್ ಮ್ಯಾನೇಜಿಂಗ್ ದ ಪೆರಿಫೆರಲ್ ಡಿವೈಸಸ್. ರ್ಯಾಮ್ ಇರೋದು, ಎಮ್ ಅಂದರೆ ಮೆಮರಿ ಅಂತ ಅರ್ಥ. ಮೆಮರಿ ಇದ್ದಿದ್ದು ಮ್ಯಾನೇಜ್ ಮಾಡಲಿಕ್ಕಲ್ಲಪ್ಪ, ಸ್ಟೋರ್ ಮಾಡಲಿಕ್ಕೆ. ದೆನ್ ದ ಲಾಸ್ಟ್ ಚಾಯ್ಸ್, ಪ್ರೊವೈಡಿಂಗ್ ಟೆಂಪ್ರರಿ, ತಾತ್ಕಾಲಿಕ ಸ್ಟೋರೇಜ್ ಫಾರ್ ದ ಡೇಟಾ that the CPU is currently processing. Say for example, ಉದಾಹರಣೆಗೆ ಭಾಳಷ್ಟು ಪುಸ್ತಕ ಇರ್ತವೆ. ಈಗ ಸದ್ಯ ಏನೋ ಸ್ಟಡಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತೀರಿ, ಸದ್ಯ ಟೇಬಲ್ ಮೇಲೆ ಆ ಪುಸ್ತಕಕ್ಕೆ ಮಾತ್ರ ಜಾಗ ಮಾಡ್ಕೊಳ್ತೀರಿ, ಅಲ್ಲಿ ಸ್ಪೇಸ್ ಇರುತ್ತೆ ನೋಡಿ. ನಿಮ್ಮ ಆಡು ಭಾಷೆ ಲೆಕ್ಕಾಚಾರ ಆಯಿತು. ಇದೇ ಮಾದರಿಯಲ್ಲೇ ಕಂಪ್ಯೂಟರ್ನಲ್ಲಿ CPU ಏನು ಕೆಲಸ ಮಾಡ್ತಾ ಇರ್ತದೆ, ಅದಕ್ಕೆ ಕೆಲವು ತಾತ್ಕಾಲಿಕ ಮಾಹಿತಿ ಬೇಕಲ್ಲ, ಫೈಲ್ನ ಎಕ್ಸಿಕ್ಯೂಟ್ ಮಾಡ್ಕೊಳ್ಳಿಕ್ಕೆ, ಆ ಪ್ರೋಸೆಸ್ನ ಎಕ್ಸಿಕ್ಯೂಟ್ ಮಾಡ್ಕೊಳ್ಳಿಕ್ಕೆ, ಆ ಕಮಾಂಡ್ನ ಎಕ್ಸಿಕ್ಯೂಟ್ ಮಾಡ್ಕೊಳ್ಳಿಕ್ಕೆ. ಆವಾಗ ಬೇಕಾಗಿರುವಂಥ ಟೆಂಪ್ರರಿ ಸ್ಟೋರೇಜನ್ನು ಕೊಡುವ ಸ್ಥಳ ಯಾವುದು ಅಂತ ಹೇಳಿದ್ರೆ ದ್ಯಾಟ್ ಈಸ್ ರ್ಯಾಮ್. ಅದನ್ನು ನಾವು ರ್ಯಾಮ್ ಅಂತ ಕರಿತೀವಿ. ಈ ರ್ಯಾಮ್ ಎಷ್ಟು ದೊಡ್ಡದಾಗಿರ್ತದೋ ಅಷ್ಟು ಒಳ್ಳೆಯದು. ಕೆಲವು ಸಾರಿ ಒಂದು ಯಾವುದೋ ಆ ಮೂವಿ ಫೈಲ್ ನೋಡ್ತಾ ಇರ್ತೀರಿ ಅಂತ ಇಟ್ಕೊಳ್ಳಿ, ದೊಡ್ಡ ಫೈಲ್ ಇತ್ತು ಅಂತ ಹೇಳಿದ್ರೆ ಅದು ಬಫರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕೆ ಹೇಳಿ? ರ್ಯಾಮ್ ಚಿಕ್ಕದಾಗಿದೆ. ಉದಾಹರಣೆಗೆ ನಿಮ್ಮ ಟೇಬಲ್ನ ಗಾತ್ರ ಚಿಕ್ಕದಾಗಿದೆ, ಇಷ್ಟು ದಪ್ಪನೆಯ GS ಬುಕ್ಸನ್ನು ಓದ್ತಾ ಇದ್ರಿ, 1 ಅಥವಾ 2 ಪುಸ್ತಕ ಇಟ್ಬಿಟ್ರೆ ಪುಸ್ತಕ ತುಂಬೋಗ್ಬಿಡುತ್ತೆ, ಸ್ಪೇಸ್ ಕಡಿಮೆ ಇದೆ. ಸ್ಪೇಸ್ ಜಾಸ್ತಿ ಇತ್ತು ಅಂದರೆ ಹಾಗೆ ಪ್ರತಿ ಸಲ ರ್ಯಾಮ್ ದೊಡ್ಡದಿದ್ದಷ್ಟು ಆ ವಿದ್ಯುನ್ಮಾನ ಉಪಕರಣದ ವರ್ಕಿಂಗ್ ಎಫಿಸಿಯನ್ಸಿ ಅಥವಾ ಸ್ಪೀಡ್ ಕೂಡ ಎನ್ಹ್ಯಾನ್ಸ್ ಆಗ್ತದೆ. ಹೀಗಾಗಿ ಮೊಬೈಲ್ ತರೋಕ್ಕೆ ಹೋದಾಗ, ಕಂಪ್ಯೂಟರ್ ತರೋಕ್ಕೆ ಹೋದಾಗ, ಇಲೆಕ್ಟ್ರಾನಿಕ್ ಗೆಜೆಟ್ಗಳನ್ನ ಖರೀದಿ ಮಾಡೋಕ್ಕೆ ಹೋದಾಗ ರ್ಯಾಮ್ ಎಷ್ಟು ಎಂಬ ಪ್ರಶ್ನೆಯನ್ನು ಮೊದಲ ಸಲ ಕೇಳಲಾಗ್ತದೆ. ಇಸ್ ದ್ಯಾಟ್ ಕ್ಲಿಯರ್? ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಯ್ತು ಹಾಗಾದ್ರೆ? ದ ಆನ್ಸರ್ ಫಾರ್ ದಿಸ್ ಫಸ್ಟ್ ಕ್ವಶನ್ ಇಸ್ ಚಾಯ್ಸ್ ಡಿ. CPU ಪ್ರಸ್ತುತ ಪ್ರಕ್ರಿಯೆಗೊಳಿಸ್ತಾ ಇರುವಂತಹ ಡೇಟಾಗೆ ತಾತ್ಕಾಲಿಕ ಸಂಗ್ರಹಣೆಯನ್ನು ಒದಗಿಸುವಂಥದ್ದು, ತಾತ್ಕಾಲಿಕ ಟೆಂಪ್ರರಿ ವೋಲಟೈಲ್. ನಾವು ರ್ಯಾಮಿಗೆ ಟೆಂಪ್ರರಿ ಮೆಮರಿ ಅಥವಾ ವೋಲಟೈಲ್ ಮೆಮರಿ ಮತ್ತು ಪ್ರೈಮರಿ ಮೆಮರಿ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ ಕೂಡ. ಇಲ್ಲ ಆಯ್ಕೆಗಳಲ್ಲಿ ಕೊಟ್ಟಂಥ ಆಯ್ಕೆಗಳಲ್ಲೇ ಯಾವುದೋ ಮೆಮರಿ ಚಿಪ್ ಅಲ್ಲ.
Which among the following, among the given options, is not a memory chip? And the choices are cache, RAM, ROM and ASCII. ಮೆಮರಿಯಲ್ಲಿ ಕ್ಯಾಶ್ ಮೆಮರಿ ಅಂತ ಬರ್ತದೆ, ರೆಜಿಸ್ಟರ್ಸ್ ಅಂತ ಬರ್ತದೆ. ಕ್ಯಾಶ್ ಮೆಮರಿಯಲ್ಲಿ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ ಬರ್ತದೆ. ಗ್ರೂಪ್ ಸಿ ಎಕ್ಸಾಮಿಗೆ ಕೇಳಿರುವಂಥ ಪ್ರಶ್ನೆ, ಫಾಸ್ಟೆಸ್ಟ್ ಮೆಮರಿ ಯಾವುದು? ದಟ್ ಈಸ್ ಕ್ಯಾಶ್ ಮೆಮರಿ. ಮತ್ತಿದ್ರಲ್ಲಿ ಆಯ್ಕೆಗಳಿದಾವೆ, ಅದನ್ನು ಇನ್ ಡೀಟೇಲ್ ಆಗಿ ಮೆಮರಿ ಕ್ಲಾಸಲ್ಲಿ ನೋಡ್ಕೊಳ್ಳೋಣ. ರ್ಯಾಂಡಮ್ ಆಕ್ಸೆಸ್ ಮೆಮರಿ, ಅವ್ರು ಕೇಳಿದ್ದು ಯಾವುದು ಮೆಮರಿಗೆ ಸಂಬಂಧಪಟ್ಟಿದ್ದಲ್ಲ. ಎಕ್ಸಾಮಲ್ಲಿ ಹೇಗೆ ಎಲಿಮಿನೇಟ್ ಮಾಡ್ತೀವಿ ನೋಡಿ, ಎಮ್ ಫಾರ್ ಮೆಮರಿ, ಹಾಗಾದ್ರೆ ಇವೆರಡೂ ಕೂಡ ಮೆಮರಿಗೆ ಸಂಬಂಧಪಟ್ಟಿದ್ದು. ಮೆಮರಿಯಲ್ಲೇ ಫಾಸ್ಟೆಸ್ಟ್ ಮೆಮರಿ ಕ್ಯಾಶ್ ಮೆಮರಿ, ಇದೂ ಕೂಡ ಮೆಮರಿಗೆ ಸಂಬಂಧಪಟ್ಟಿದ್ದು. ಬಟ್ ಆಸ್ಕಿ ಇಸ್ ನಾಟ್ ಅ ಮೆಮರಿ ಚಿಪ್. ದೆನ್ ವಾಟ್ ಇಟ್ ಈಸ್? ಇಟ್ ಈಸ್ ಎ ಕೋಡಿಂಗ್ ಸಿಸ್ಟಮ್. ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ಏನ್ ಸರ್ ಹಿಂಗಂದ್ರೆ, ಚಿಕ್ಕವರಾಗಿದ್ದಾಗ ಒಂದು ಕನ್ಫ್ಯೂಷನು, ನನಗೇನೋ ತೊಂದರೆ ಆಯ್ತಾ, ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ. ನಿಮಗೇನೋ ತೊಂದರೆ ಆಯ್ತಾ, ನೀವು ದೇವ್ರ ಹತ್ರ ಬೇಡ್ಕೊಳ್ತೀರಿ. ನಾವು ಕನ್ನಡಿಗರಪ್ಪ, ಅಚ್ಚ ಕನ್ನಡದವರು, ಸ್ವಚ್ಛಗೆ ಚೆನ್ನಾಗಿ ಕನ್ನಡದಾಗ ಮಾತಾಡೋ ಮಂದಿ. ನಾವು ದೇವ್ರ ಹತ್ರ ನಾವು ಕನ್ನಡದಲ್ಲಿ ಮಾತಾಡ್ತೀವಿ. ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರದವರು, ಅವರು ಕನ್ನಡದಲ್ಲ ಮಾತಾಡ್ತಾರೆ, ಅವರು ಮರಾಠಿಲಿ ಮಾತಾಡ್ತಾರೆ. ಅವ್ರ ಪಕ್ಕಕ್ಕಿರುವಂಥ ಗೋವಾದವರು ಕೊಂಕಣಿಲಿ ಮಾತಾಡ್ತಾರೆ. ಇಷ್ಟೆಲ್ಲ ಭಾಷೆಗಳಲ್ಲಿ ಮಾತಾಡ್ತೀವಲ್ಲ, ಆ ದೇವರಿಗೆ ಎಷ್ಟರ ಭಾಷೆ ಬರ್ತಿರ್ಬೇಕು ಅಂತ. ಸರ್, ದೇವರಿಗೆ ಅವರಿಗೆಲ್ಲ ಭಾಷೆ ಗೊತ್ತಿರತ್ರಿ. ಹಾಗಾದ್ರೆ ಕಂಪ್ಯೂಟರ್ಗೆ ಎಲ್ಲ ಭಾಷೆ ಗೊತ್ತಿರತ್ತಾ? ಹಾಗೇನಾದ್ರು ಗೊತ್ತಿತ್ತು ಅಂತ ಹೇಳಿದ್ರೆ ಕಂಪ್ಯೂಟರ್ ಕೂಡ ದೇವರಾಗತ್ತೆ. ಹೌದಲ್ಲ ಸರ? ಹಂಗಾರೆ ನಾವು ಈ ಬೇರೆ ಬೇರೆ ಭಾಷೆ ಯೂಸ್ ಮಾಡಿ, ಕಂಪ್ಯೂಟರ್ಗೆ ಇಂಗ್ಲೀಷ್ ಗೊತ್ತೈತೆ ಸರ್. ಇಂಗ್ಲೀಷ್ ಎಲ್ಲ ಪುಟ, ಕಂಪ್ಯೂಟರ್ಗೆ ಗೊತ್ತಿರೋದು 0-1 ಮಾತ್ರ, ಬೈನರಿ ಲ್ಯಾಂಗ್ವೇಜ್. ಸರ್ ಹೌದಲ್ರಿ, ಮತ್ತು ನಾವು ಎ ಅಂತ ಟೈಪ್ ಮಾಡ್ರೆ ಎ ಬರ್ತತ್ರಿ, ಅಂತ ಟೈಪ್ ಮಾಡ್ರೆ ಬರ್ತತ್ರಿ. ಇದಕ್ಕೆ ಯಾರು ಕಾರಣ? ಅದಕ್ಕೆ ಕಾರಣವಾಗಿರುವ ಒಂದು ಕೋಡಿಂಗ್ ಸಿಸ್ಟಮ್ಮೇ ಆಸ್ಕಿ ಕೋಡಿಂಗ್ ಸಿಸ್ಟಮ್. ಎಸ್, ಇಂಥ ಬೇರೆ ಬೇರೆ ಕೋಡಿಂಗ್ ಸಿಸ್ಟಮ್ಸ್ ಇದ್ದಾವೆ. ಉದಾಹರಣೆಗೆ ಕನ್ನಡ ಸ್ಕ್ರಿಪ್ಟ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಅಂತ ಕೂಡ ಇದೆ. ಕನ್ನಡ ಸ್ಕ್ರಿಪ್ಟ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಅಂತ ಕೂಡ ಇದೆ. ಸರಿನಾ? ಇವುಗಳ ಬಗ್ಗೆ ನೋಡ್ತಾ ಬರೋಣ. ಹೀಗಂದ್ರೆ ಏನು? ಲೆಟ್ಸ್ ನೋ. ಒಂದು ಸ್ವಲ್ಪ ಡೀಟೇಲ್ಸ್ ತೊಗೋಣ ಅದ್ರ ಬಗ್ಗೆ. ಸಾಮಾನ್ಯವಾಗಿ ನಮಗೆ ಆಸ್ಕಿಯ ವಿಸ್ತೃತ ರೂಪದ ಬಗ್ಗೆ ಕೇಳಿದ್ದಾರೆ. ಆಸ್ಕಿ ಕೋಡ್ಸ್ ಇದು ಎಷ್ಟು ಬಿಟ್ನ ಕೋಡ್ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ಬಹುಶಃ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರ್ಬೋದು ಏನೋ, ಆವಾಗಲೇ ಚರ್ಚೆ ಮಾಡ್ತೀನಿ. ಸದ್ಯ ಕೋಡಿಂಗ್ ಅಂದರೆ ಏನು? ಜಗತ್ತಿನ ಆ ಕೀಬೋರ್ಡ್ ನೀವು ಇಂಡಿಯಾದಲ್ಲಿ ಟೈಪ್ ಮಾಡಿರೋ ಅದೇ ಮಾಹಿತಿ ಅಮೆರಿಕದಲ್ಲಿ ಟೈಪ್ ಮಾಡಿರೋ ಇಲ್ಲ ಸರ್. ನಾವು ಇಂಡಿಯಾದಲ್ಲಿ ಕನ್ನಡ ಟೈಪ್ ಮಾಡ್ತೀವಿ, ಅಥವಾ ಬೇರೆ ದೇಶದಲ್ಲಿ ಇನ್ನೊಂದು ಯಾವುದೋ ಭಾಷೆ ಟೈಪ್ ಮಾಡ್ತಾರೆ. ನಾವು ಆ ಕೀ ಪ್ರೆಸ್ ಮಾಡಿದಾಗ ಅದೇ ಇನ್ಫಾರ್ಮೇಷನಲ್ಲಿ ಬರಬೇಕು ಅಂತ ಹೇಳ್ಕೊಡ್ಲಿಕ್ಕೆ ಒಂದು ಸೆಟ್ ಆಫ್ ರೂಲ್ಸ್ ಬೇಕಲ್ಲ ಪುಟ, ಅದನ್ನು ನಾವು ಆಸ್ಕಿ ಕೋಡ್ ಅಂತೇಳಿ ಕರಿತೀವಿ. ಇಟ್ ವಿಲ್ ಸಪೋರ್ಟ್ ಫಾರ್ ದಿ 255 ಕ್ಯಾರೆಕ್ಟರ್ಸ್ 8-bit ಕೋಡ್. ಇದು 256 ಕ್ಯಾರೆಕ್ಟರ್ಸ್. ಸರಿ, ನೋಡ್ತಾ ಬರೋಣ. ರೈಟ್, ನಾವು ಸರಿಯಾದ ಉತ್ತರ ಏನಿದ್ರಲ್ಲಿ, ಯಾವುದು ಮೆಮರಿ ಚಿಪ್ ಯಾವುದಲ್ಲ, ಇದರಲ್ಲಿ ಆಸ್ಕಿ ಅನ್ನೋದಲ್ಲ. ಆ್ಯಂಡ್ ಇಂಟ್ರೆಸ್ಟಿಂಗ್. ಡ್ಯಾಶ್ ಅನ್ನೋದು ವಿಡಿಯೋ ಕಾರ್ಡ್ಗಳು ಮತ್ತು 3D ವೇಗವರ್ಧಕಗಳಿಗಾಗಿ ವಿನ್ಯಾಸಗೊಳಿಸಲಾದ ಸುಧಾರಿತ ಪೋರ್ಟ್ ಆಗಿದೆ. ಸಾಮಾನ್ಯವಾಗಿ ಹೈ ಎಂಡ್ ಗ್ರಾಫಿಕ್ಸ್ ಇರುವಂಥ ವಿಡಿಯೋ ಗೇಮನ್ನು ಪ್ಲೇ ಮಾಡಲಿಕ್ಕೆ ಅಥವಾ ವಿಶೇಷವಾದ ಡಿಸೈನಿಂಗೋಸ್ಕರ ವಿಶೇಷವಾದ ಗಣಕಯಂತ್ರ ಇರ್ತದೆ. ಅಲ್ಲಿ ಇಂಥ ಒಂದು ವಿಶೇಷವಾಗಿರುವಂಥ ಪೋರ್ಟನ್ನು ಬಳಸ್ತಾರೆ. ಆಕ್ಸಲರೇಟೆಡ್ ಗ್ರಾಫಿಕ್ಸ್ ಪೋರ್ಟ್ ಅಂತ ಕರಿತೀವಿ. ಆಕ್ಸಲರೇಟೆಡ್ ಗ್ರಾಫಿಕ್ಸ್ ಪೋರ್ಟ್ ಅಂತ ಹೇಳಿದ್ರೆ ಇಟ್ ಈಸ್ ದಿ ಎಂಡ್ ಪಾಯಿಂಟ್ ಆಫ್ ಬಸ್ ಅಂತ. ಬಸ್ ಅಂತ ಹೇಳಿದ್ರೆ ದ ಕಮ್ಯುನಿಕೇಷನ್ ಲೈನ್ ಅಂತ ಅರ್ಥ. ಏನು ಹಾಗಂದ್ರೆ, ಈಗ ನಮ್ಮಲ್ಲಿ ಇಲೆಕ್ಟ್ರಿಸಿಟಿ ಸಪ್ಲೈಗೋಸ್ಕರ ಅಲ್ಲ ಲೈಟಿನ ಕಂಬ ಇದ್ದಾವೆ, ತಂತಿ ಇದೆ, ಅದರ ಮೂಲಕ ವಿದ್ಯುತ್ ಶಕ್ತಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತದೆ. ಅದೇ ಮಾದರಿಯಲ್ಲಿ ಕಂಪ್ಯೂಟರ್ನಲ್ಲಿ ದತ್ತಾಂಶ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಲ್ಲ, ಆ ಮಾರ್ಗವನ್ನು ನಾವು ಬಸ್ ಅಂತ ಕರಿತೇವೆ. ಸರಿನೇ? ಈ ಬಸ್ನ ಅಂತ್ಯ ಬಿಂದು ಇರುತ್ತಲ್ಲ ಪುಟ, ಇವುಗಳನ್ನು ಪೋರ್ಟ್ ಅಂತ ಕರೀತಾರೆ. ಪೋರ್ಟ್ ಅಂದರೆ ನಮ್ಮ ನಿಮ್ಮ ಆಡು ಭಾಷೆಯಲ್ಲೇ, ಜನಸಾಮಾನ್ಯರ ಭಾಷೆಯಲ್ಲೇ ಸ್ವಿಚ್ ಅಂತ ಅರ್ಥ. ಈಗ ಸೇ ಫಾರ್ ಎಕ್ಸಾಂಪಲ್, ಸರ್ 2 ಪಿನ್ ಸ್ವಿಚ್ ರೀ, 3 ಪಿನ್ ಸ್ವಿಚ್ ರೀ ಅಂತ ಕರಿತೀವಲ್ಲ. ಎಸ್, ಹೌದಲ್ಲ ನೋಡ್ರಿ, ಸ್ವಿಚ್. ಸರ್ USB ಪೋರ್ಟ್ ರೀ,
ಆ ಮಾದರಿ ಒಳಗೆ ದಿಸ್ ಇಸ್ ಎಕ್ಸಲರೇಟೆಡ್ ಗ್ರಾಫಿಕ್ಸ್ ಪೋರ್ಟ್. ವಿಡಿಯೋ ಕಾರ್ಡ್ಗಳಿಗೋಸ್ಕರ 3D ಎಕ್ಸಲೇಟರ್ಗೋಸ್ಕರ ಬಳಸ್ತೀವಿ. ಸಾಮಾನ್ಯವಾಗಿ ಅಡ್ವಾನ್ಸ್ಡ್ ಗ್ರಾಫಿಕ್ಸ್ ಯೂಸ್ ಮಾಡುವಂಥ ಕಂಪ್ಯೂಟರ್ ಒಳಗೆ ವ್ಯಾಪಕವಾಗಿ ಬಳಕೆ ಮಾಡುವಂಥ ಒಂದು ಸ್ವಿಚ್ ಇದು. ದೆನ್ ಕಮ್ಸ್ MS ವರ್ಡ್ ಕುರಿತಾಗಿ ಸಾಮಾನ್ಯವಾಗಿ ಇತ್ತೀಚೆಗೆ ನೋಡ್ತಾ ಇದ್ದೀರಿ ನೀವು ಎಲ್ಲ ಕ್ವಶನ್ ಪೇಪರ್ಸಲ್ಲಿ, ನೀವು ಗ್ರೂಪ್ ಸಿ ಒಂದೇ ಎಲ್ಲ ಪುಟ್ಟ KA ನಡೆಸುವಂಥ ಎಕ್ಸಾಮ್ ಕ್ವಶನ್ ಪೇಪರ್ಸು ತೆಗೆದುಕೊಳ್ಳಿ, ಥಿಯರಿ ವೇಟೇಜ್ ಕಡಿಮೆ ಮಾಡಿ ಪ್ರಾಕ್ಟಿಕಲ್ ವೇಟೇಜ್ ಜಾಸ್ತಿ ಮಾಡಿದ್ದಾರೆ. ಅರ್ಲಿಯರ್ ದ ಸೀನ್ ವಾಸ್ ಡಿಫ್ರೆಂಟ್. ಥಿಯರಿ ಒಂದು 60 to 70% ಇತ್ತಂದ್ರೆ ಪ್ರಾಕ್ಟಿಕಲ್ 30 to 40% ಇತ್ತು ರೀ. ಈಗ ಆಲ್ಮೋಸ್ಟ್ ರಿವರ್ಸ್ ಆಗೈತಿ. ನೀವು MS ಎಕ್ಸೆಲ್ ತಗೋರಿ, ಪವರ್ ಪಾಯಿಂಟ್ ತಗೋರಿ, ವರ್ಡ್ ತಗೋರಿ, ಇಂಟರ್ನೆಟ್ ತಗೋರಿ, ಅಂದ್ರೆ ಕಂಪ್ಯೂಟ್ರಿಗೆ ಸಂಬಂಧಪಟ್ಟಂಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಮೇಲೆ ನಂಬರ್ ಆಫ್ ಕ್ವಶನ್ಸನ್ನು ರೈಸ್ ಮಾಡ್ಕೋತ ಹೊಟ್ಟಾರ. ಅಂಥದ ಒಂದು ಯುನೀಕ್ ಕ್ವಶನ್ ಇದು. ಎಸ್, ಡ್ಯಾಶ್ ಈಸ್ ಯೂಸ್ ಟು ಕ್ವಿಕ್ಲಿ ಅಪ್ಲೈ. ಶಬ್ದಗಳನ್ನು ನೋಡ್ಕೋತ ಹೋಗ್ರೆ ಬರೀ ಅಪ್ಲೈ ಅಲ್ಲ, ಕ್ವಿಕ್ಕಾಗಿ ಅಪ್ಲೈ ಮಾಡೋದು. ದ ಸೇಮ್ ಫಾರ್ಮ್ಯಾಟಿಂಗ್ ಏನೇನು ಇರ್ತೈತೆ ಅದ್ರಾಗ, ಸಚ್ ಆ್ಯಸ್ ಕಲರ್ ಇರ್ತೈತಿ, ಬಣ್ಣ ಇರ್ತೈತಿ, ಫಾಂಟ್ ಸ್ಟೈಲ್ ಇರ್ತೈತಿ, ಫಾಂಟ್ ಟೈಪ್ ಇರ್ತೈತಿ, ಸೈಜ್ ಇರ್ತೈತಿ, ಅಥವಾ ಬಾರ್ಡರ್ ಸ್ಟೈಲ್ ಇರ್ತೈತಿ, ಅದು ಅಂಡರ್ಲೈನು, ಡಬಲ್ ಅಂಡರ್ಲೈನು, ಟು ದ ಮಲ್ಟಿಪಲ್ ಪೀಸಸ್ ಆಫ್ ಟೆಕ್ಸ್ಟ್ ಆರ್ ಗ್ರಾಫಿಕ್ಸ್. ಹಿಂಗಂದ್ರೆ ಅರ್ಥ ಏನು? ನೀವು MS ವರ್ಡ್ ವಿಂಡೋ ಓಪನ್ ಮಾಡ್ತೀರ, ಅದು MS ವರ್ಡಿಗೆ ಸಂಬಂಧಪಟ್ಟಿದ್ದು ಪ್ರಾಕ್ಟಿಕಲ್ ರಿಲೇಟೆಡ್ ಕ್ವಶನು. ಎಕ್ಸೆಲ್ನಾಗ ಫಂಕ್ಷನ್ ಬಗ್ಗೆ ಕೇಳ್ತಾರೆ, ಯೂಸ್ವಲಿ ಪವರ್ ಪಾಯಿಂಟ್ನಾಗ ಶಾರ್ಟ್ಕಟ್ ಬಗ್ಗೆ ಕೇಳ್ತಾರೆ, MS ವರ್ಡ್ನಾಗ ಆ ಡಾಕ್ಯುಮೆಂಟೇಷನ್ DTP ಬಗ್ಗೆ ಇಂಥವ ಕ್ವಶನ್ಸ್ ಬರ್ತಾವೆ. ನಿಮಗೆ ಈ MS ವರ್ಡ್ ವಿಂಡೋ ಓಪನ್ ಆತಂದ್ರೆ ಮೇಲ್ಗಡೆ ಫಸ್ಟ್ ಪಟ್ಟಿ ಕಾಣ್ತದಲ್ಲ, ಟೈಟಲ್ ಬಾರ್, ಅದಾದ ಕೂಡಲೇ ಇಲ್ಲಿ ಬೇರೆ ಬೇರೆ ಮೆನ್ಯೂ ಕಾಣ್ತಾವೆ. ಎಸ್, ಅಥವಾ ಇದನ್ನು ಟ್ಯಾಬ್ ಅಂತಲೂ ಕರಿತೀವಿ, ಎರಡೂ ಒಂದರಿ. ಅದರೊಳಗೆ ಒಂದು ಟ್ಯಾಬ್ ಇರ್ತದಪ್ಪೇ, ಹೋಮ್ ಟ್ಯಾಬ್ ಅಂತ ಹೇಳಿ. ಆ ಹೋಮ್ ಟ್ಯಾಬ್ನ್ಯಾಗ ಒಂದು ಗ್ರೂಪ್ ಆಫ್ ಕಮಾಂಡ್ಸ್ ಇರ್ತದಲ್ಲಿ. ಯಾವುದದು? ಫಾಂಟ್ಸ್ ಅಂತ ಇರ್ತದಲ್ಲಿ. ಅಲ್ಲಿ ಬಹಳಷ್ಟು ಕಮಾಂಡ್ಸ್ ಇರ್ತಾವೆ. ಅದರೊಳಗೆ ಏನೇನು ಇರ್ತೈತಿ? ಫಾಂಟ್ ಟೈಪ್, ಟೈಮ್ಸ್ ನ್ಯೂ ರೋಮನ್ನ, ಕ್ಯಾಲಿಬ್ರಿ, ಬೇರೆ ಬೇರೆ ಹೆಸರು ಇರ್ತಾವೆ. ಏರಿಯಲ್ ಬ್ಲ್ಯಾಕ್, ಏರಿಯಲ್ ನೀರು, ಯಾವ ಶೈಲಿಯ ಅಕ್ಷರಗಳು ಬೇಕು. ಇನ್ನು ಅಕ್ಷರಗಳು ಹೆಂಗಿರ್ಬೇಕು? ಬೋಲ್ಡ್ ಇರ್ಬೇಕಂದ್ರೆ, ಇಟಾಲಿಕ್ ಇರ್ಬೇಕಂದ್ರೆ, ದೆನ್ ಅಂಡರ್ಲೈನ್, ಸಿಂಗಲ್ಲು ಡಬಲ್ಲು, ಶ್ಯಾಡೋ ಬೇಕು ಬ್ಯಾಡೋ, ಹೌದಾ? ಫಾಂಟ್ ಸೈಜ್ ಕೂಡ ಇರ್ತತಿ, ಅವುಗಳ ಗಾತ್ರ ಅದನ್ನು ಹೊರತುಪಡಿಸಿದ್ರೆ ಫಾಂಟ್ ಕಲರ್ ಇರ್ತತಿ. ಲೆಟ್ ಅಸ್ ಅಸ್ಯೂಮ್, ಈಗ ಕಲ್ಪನೆ ಮಾಡ್ಕೊಂಡಪ್ಪ, ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಏನಂತೇಳಿ, KAS ಎಕ್ಸಾಮಿಗೂ ಅಪ್ಲೈ ಮಾಡಿವ, VAO ಎಕ್ಸಾಮಿಗೂ ಅಪ್ಲೈ ಮಾಡಿವ, ಟೀಚರ್ ಎಕ್ಸಾಮಿಗೂ ಅಪ್ಲೈ ಮಾಡಿವ. ಎಸ್, ಸರಿ. ಮತ್ತು ಉಳಿದವ್ರು ಬೇಜಾರಾಗ್ಬೇಡ್ರಿ, ಬರ್ಯಾಕೆ ಜಾಗಿಲ್ಲ. PC PS ಏನೇನು ಕರೆದಾರ ಅಟ್ಟು ಚಲೋ, ಆಲ್ ಅದರ್ಸ್ ಡನ್. ಉಳಿದವ್ರು ಬೇಜಾರಾಗ್ಬೇಡ್ರಿ, ಲಕ್ಷ ಕೊಡ್ರಿ. ಈಗ ಈ KAS ಎಂಬ ಈ ಮಾಹಿತಿನ ಸೆಲೆಕ್ಟ್ ಮಾಡ್ಕೋತೀನಿ ನಾನು. ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ಫಸ್ಟ್ ಬೋಲ್ಡ್ ಅಂತೀನಿ ನಾನು. ಅವಾಗ K ಅನ್ನೋದು ದಪ್ಪನೆಯ ಅಕ್ಷರದೊಳಗೆ ಬರೆಯಲ್ಪಡ್ತತಿ. ಬೋಲ್ಡದ್ದು ಅರ್ಥ ಇದೆ ಹೌದಿಲ್ರಿ? ಅದ್ರ ಜೊತೆ ಇಟಾಲಿಕ್ ಆಗ್ಬೇಕದು, ಓರಿ ಆಗಬೇಕು, ಇಲ್ಲ ಬೇಡ, ಅಂಡರ್ಲೈನ್ ಆಗಬೇಕು, ಸಿಂಗಲ್ ಅಂಡರ್ಲೈನ್. ಅದಾದ ಕೂಡಲೇ ಶ್ಯಾಡೋ ಬೀಳ್ಬೇಕು, ಶ್ಯಾಡೋ ಬರಬೇಕು, ಸರಿ. ಇದಾದ ಕೂಡಲೇ ಸೈಜ್ ದೊಡ್ಡದಾಗಬೇಕು. ಇದಕ್ಕೆ ಏನೇನು ಅಪ್ಲೈ ಮಾಡ್ತೀನಲ್ಲ ನಾ, ಕಲರ್ ಇಲ್ಲಿ ತಡ್ರಿ, ನಾ ಕಲರ್ ಚೇಂಜ್ ಮಾಡ್ತೇನೆ ಅಂತ ಹೇಳಿ ಕಲರ್ ಆಯ್ಕೆ ಮಾಡ್ಕೊಂಡು ಕಲರ್ ಚೇಂಜ್ ಮಾಡಿ ಈಗ ಇದಕ್ಕೆ ಏನೇನು ಫಾರ್ಮ್ಯಾಟಿಂಗ್ ಅಪ್ಲೈ ಮಾಡಿನಲ್ಲ ನಾನು, ಅಕ್ಷರಗಳ ಬಣ್ಣ, ಗಾತ್ರ, ವಿನ್ಯಾಸ, ಸ್ವರೂಪ, ಈ ಎಲ್ಲಾನು ಇದಕ್ಕೆ ಅಪ್ಲೈ ಮಾಡ್ಬೇಕಂದ್ರೆ ಸೆಲೆಕ್ಟ್ ಮಾಡೋದು ಒಂದ್ಸಲ ಬೋಲ್ಡ್ ಅನ್ನೋದು, ಸೆಲೆಕ್ಟ್ ಮಾಡೋದು ಒಂದ್ಸಲ ಅಂಡರ್ಲೈನ್ ಅನ್ನೋದು, ಸೆಲೆಕ್ಟ್ ಮಾಡೋದು ಒಂದ್ಸಲ ಸ್ಟೈಲ್ ಅಥವಾ ಶ್ಯಾಡೋ ಅನ್ನೋದು, ಸೆಲೆಕ್ಟ್ ಮಾಡೋದು ಒಂದ್ಸಲ ಸೈಜ್ ಅನ್ನೋದು, ಮತ್ತು ಸೆಲೆಕ್ಟ್ ಮಾಡೋದು ಟೈಮ್ ಎಷ್ಟು ಹೊತ್ತು ಇಷ್ಟು ಮಾಡ್ಕೋತ ಕೂತ್ರೆ ಏನಾಕತೆ? ಬೆಳಗಲ್ಲಿ ಒಪ್ಪಿ ಇಷ್ಟು ಮಾಡ್ಕೋತ ಕೂತ್ರೆ ಹುಚ್ಚಿಡಿದೈತೆ, ಟೈಮ್ ಮುಗಿದೋಕತೆ. ಮತ್ತು ಇದಕ್ಕೆ ಏನು ಮಾಡೋದು? ಇಲ್ಲಿ ಯಾವ ಕಂಡೀಷನ್ಸ್ ಅಪ್ಲೈ ಮಾಡಿವಲ್ಲ ಅದನ್ನು ಅಟ್ಟು ನಕಲು ಮಾಡಿ ಕ್ವಿಕ್ಕಾಗಿ ಒಂದೇ ಸಲ ಇದಕ್ಕೆ ಅಪ್ಲೈ ಮಾಡಿಬಿಡೋದು. ಆ ಕಾನ್ಸೆಪ್ಟಿಗೆ ನಾವೇನಂತ ಕರಿತೀವಿ? ಫಾರ್ಮ್ಯಾಟ್ ಪೇಂಟರ್ ಅಂತ ಕರಿತೀವಿ. ಇಲ್ಲಿ ಯಾವ ಫಾರ್ಮ್ಯಾಟ್ ಅಪ್ಲೈ ಮಾಡಿವಿ ಎಲ್ಲನೂ ಕಾಪಿ ಮಾಡೋದು ಅಂತ ಅರ್ಥ. ಹಳೆ ವರ್ಷನ್ಯಾಗ ಈ ಫಾರ್ಮ್ಯಾಟ್ ಪೇಂಟರಿಗೆ ಕೆಲವು ಶಾರ್ಟ್ಕಟ್ ಕೀ ಇದ್ವು, ಹೊಸ ವರ್ಷನ್ಯಾಗ ಬೇರೆ ಅದಾವ. ಏನು ಶಾರ್ಟ್ಕಟ್ ಕೀ ಇದ್ವು ಹಳೆ ವರ್ಷನ್ಯಾಗ ಏನಿತ್ತು? ಶಿಫ್ಟ್, ಕಂಟ್ರೋಲ್,
ಸಿ ಅಂದ್ರೆ ಕಾಪಿ, ವಿ ಅಂದ್ರೆ ಪೇಸ್ಟ್. ಕಂಟ್ರೋಲ್ ಸಿ ಅಂದ್ರೆ ಕಾಪಿ ಮಾಡ್ತೀವಿ, ಕಂಟ್ರೋಲ್ ವಿ ಅಂದ್ರೆ ಪೇಸ್ಟ್. ಬಟ್ ಇಲ್ಲೇನು ಕಾಪಿ ಮಾಡತ್ತೀವಿ ನಾವು? ಫಾರ್ಮ್ಯಾಟಿಂಗ್ ಸ್ಟೈಲನ್ನು ಕಾಪಿ ಮಾಡತ್ತೀವಿ. ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್, ಕಲರ್, ಸೈಜ್, ಬಾರ್ಡರ್ ಸ್ಟೈಲ್ ಅವನ್ನಟ್ಟು ಕಾಪಿ ಮಾಡತ್ತೀವಿ. ಹಳೆ ಸಿಸ್ಟಮ್ನಾಗ ಶಿಫ್ಟ್ ಪ್ಲಸ್ ಕಂಟ್ರೋಲ್ ಪ್ಲಸ್ ಸಿ ಅಂದ್ರೆ ಆ ಸ್ಟೈಲ್ ಕಾಪಿ ಆಕತಿ, ಪ್ಲಸ್ ವಿ ಅಂತಂದ್ರೆ ಆ ಸ್ಟೈಲ್ ಕಾಪಿ ಮಾಡಿ ಎಲ್ಲಿಗೆ ಅಪ್ಲೈ ಮಾಡ್ಬೇಕಂತಿರಲ್ಲ, ಒಂದೇ ಸಲ ಇದನ್ನಟ್ಟು ಸೆಲೆಕ್ಟ್ ಮಾಡ್ಕೊಂಡು ಅಂದ್ರೆ ಈ KS ಏನೇನು ಬಣ್ಣ, ವಿನ್ಯಾಸ, ಗಾತ್ರ, ಸ್ವರೂಪ ಏನೆಲ್ಲ ಫಾರ್ಮ್ಯಾಟಿಂಗ್ ಮಾಡಿ ಒಂದೇ ಸಲ ಕ್ವಿಕ್ಕಾಗಿ ಅಪ್ಲೈ ಆಕತಿ. ಸರ್ ಒಂದು ವೇಳೆ ಒಂದಕ್ಕಿಂತ ಹೆಚ್ಚು ಗುಂಪಿಗೆ ಅಪ್ಲೈ ಮಾಡ್ಬೇಕಂದ್ರಿ ಆ ಫಾರ್ಮ್ಯಾಟ್ ಪೇಂಟರನ್ನ ಡಬಲ್ ಕ್ಲಿಕ್ ಮಾಡ್ತಾರೆ. ಅದನ್ನು ಕ್ವಶನ್ ಕೇಳ್ಯಾರ. ಸಿಂಗಲ್ ಕ್ಲಿಕ್ ಮಾಡಿದ್ರೆ ಒಂದು ಸಲ ತೊಗೊಂಬಂದು ಒಂದು ಸಲ ಪೇಸ್ಟ್ ಮಾಡಿಬಿಡ್ತೀವಿ. ಡಬಲ್ ಕ್ಲಿಕ್ ಮಾಡಿದ್ರೆ ಒಂದನೇದ್ದು, ಎರಡನೇದ್ದು, ಮೂರನೇದ್ದು ಎಷ್ಟು ಸಾಲದ ಒಟ್ಟು ಕೂಪ ಯು ಕ್ಯಾನ್ ಅಪ್ಲೈ ಡಬಲ್ ಕ್ಲಿಕ್. ಸರ್ ಏನೇನಿದು ಹಳೆ ಶಾರ್ಟ್ಕಟ್ ಕೀ ಆತ್ರಿ ಫಾರ್ಮ್ಯಾಟ್ ಪೇಂಟರಿಗೆ. ಹಂಗಾರೆ ಹೊಸ ಶಾರ್ಟ್ಕಟ್ ಕೀ ಏನೈತೆ ರೀ? ಶಿಫ್ಟ್ ಬದಲಿಗೆ ಆಲ್ಟ್ ಬಳಸ್ಯಾರ. ಅದಟ್ಟ ಬದಲ ಆಲ್ಟ, ಕಂಟ್ರೋಲ್ ಪ್ಲಸ್ ಸಿ ಪ್ಲಸ್ ವಿ. ಒಂದು ಸಲ ಒಂದು ಕ್ವಶನ್ ತೊಗೊಂಡ್ರೆ ಪಾಸಿಬಿಲಿಟೀಸ್ ಏನೆಲ್ಲ ಬರ್ತಾವೆ, ಥಿಂಕ್ ಅಬೌಟ್ ಇಟ್. ಸೊ ಒಂದು ವೇಳೆ ನಾವು ಫಾರ್ಮ್ಯಾಟ್ ಪೇಂಟರ್ ಸೆಲೆಕ್ಟ್ ಮಾಡ್ಕೊಂಡಿವಿ ಅಂತ ಹೆಂಗೆ ಗೊತ್ತಾಕತ್ರಿ? ಪೇಂಟ್ ಮಾಡೋ ಬ್ರಷ್ ಇರ್ತತಲ್ಲ, ಪೇಂಟ್ ಮಾಡೋದು ಬ್ರಷ್ ಇರ್ತತಲ್ಲ, ಎಸ್, ಯೂಸ್ವಲಿ ಮೌಸ್ ಪಾಯಿಂಟರ್ ಹಿಂಗಿದ್ದದ್ದು ಹಿಂಗೆ ಬದಲಾಕತಿ ಅಂದ್ರೆ ನಾವು ಫಾರ್ಮ್ಯಾಟ್ ಪೇಂಟರ್ ಸೆಲೆಕ್ಟ್ ಮಾಡ್ಕೊಂಡಿವಿ ಅಂತ ಅರ್ಥ. ದ ಕರ್ಸರ್ ಸಿಂಬಾಲ್ ವಿಲ್ ಚೇಂಜ್ ಆರ್ ದ ಮೌಸ್ ಪಾಯಿಂಟರ್ ವಿಲ್ ಚೇಂಜ್ ಅಂತ ಅರ್ಥ. ಕರ್ಸರ್ ಅಂದ್ರೆ ಬ್ಲಿಂಕ್ ಆಕತಿ, ಮೌಸ್ ಪಾಯಿಂಟರ್ ಅಂದ್ರೆ ಮೌಸ್ ಮೂವ್ ಆದಾಗ ಏರೋ ಮಾರ್ಕ್ ಇರ್ತೈತಿ, ಅದು ಬದಲಾಕತಿ. ಯಾವಾಗ ಈ ಫಾರ್ಮ್ಯಾಟ್ ಪೇಂಟರ್ ಸೆಲೆಕ್ಟ್ ಮಾಡ್ಕೊಂಡಾಗ ಬದಲಾಕತಿ. ಇವಷ್ಟು ನಾ ಹೇಳಕತ್ತಿದ್ದು ಫಾಲೋ ಆಗತ್ತಿಲ್ಲೋ ಗೊತ್ತಿಲ್ಲ. ನೀವು ಕಂಪ್ಯೂಟರ್ ಆಪ್ರೇಟ್ ಮಾಡಬೇಕು, ಅದ್ರಾಗ MS ವರ್ಡ್ ಓಪನ್ ಮಾಡ್ಬೇಕು, ಅದ್ರಾಗ ಈ ಫಾರ್ಮ್ಯಾಟ್ ಪೇಂಟಿಂಗ್ ಮೇಲೆ ವರ್ಕ್ ಮಾಡ್ಬೇಕು, ಹೋಮ್ ಟ್ಯಾಬಿಗೆ ಹೋಗ್ಬೇಕು ಅಂದ್ರೆ ಗೊತ್ತಾಕೈತಿ. ಸರ್ ಕ್ವಶನ್ ಏನೇನು ಕೇಳ್ತಾರ್ರಿ? ಫಾರ್ಮ್ಯಾಟ್ ಪೇಂಟರ್ ಐಕಾನ್ ಎಲ್ಲೈತಿ? ಫೈಲ್ದಾಗ, ಹೋಮ್ ಟ್ಯಾಬ್ನ್ಯಾಗ, ಫಾಂಟ್ಸ್ ಅನ್ನೋ ಗ್ರೂಪ್ನ್ಯಾಗ ವಿ ಹ್ಯಾವ್ ಫಾರ್ಮ್ಯಾಟ್ ಪೇಂಟರ್. ಅಲ್ಲಿ ನಮಗೆ ಫಾರ್ಮ್ಯಾಟ್ ಪೇಂಟರ್ ಸಿಗ್ತತಿ. ಈ ಫಾರ್ಮ್ಯಾಟ್ ಪೇಂಟರ್ ಅನ್ನೋದು ಯಾವ ಸಾಫ್ಟ್ವೇರ್ದು ಸ್ಪೆಷಲ್ ಅಪ್ಲಿಕೇಶನ್ ಇದು? ಇಟ್ ಕಮ್ಸ್ ಫ್ರಮ್ MS ವರ್ಡ್. ಹಂಗಾರೆ MS ವರ್ಡ್ ಅಂದ್ರೆ ಏನ್ರಿ? ಇಟ್ ಈಸ್ ಒನ್ ಆಫ್ ದಿ ಲಾರ್ಜ್ಲಿ ಯೂಸ್ಡ್ ವರ್ಡ್ ಪ್ರೊಸೆಸಿಂಗ್ ಸಾಫ್ಟ್ವೇರ್. ಜಗತ್ತಿನಾಗ ಅತಿ ಹೆಚ್ಚು ಬಳಸಲ್ಪಡುವ ಪದ ಸಂಸ್ಕಾರಕ ತಂತ್ರಾಂಶ. ಇದರ ಸೃಷ್ಟಿಕರ್ತ, ಇದನ್ನು ಸಿದ್ಧಪಡಿಸಿರೋದು ಮೈಕ್ರೋಸಾಫ್ಟ್ ಕಂಪನಿ. ಮೈಕ್ರೋಸಾಫ್ಟ್ ಕಂಪನಿಯ ಸ್ಥಾಪಕ ಬಿಲ್ ಗೇಟ್ಸ್. ಒಂದು ಕ್ವಶನ್ ತೊಗೊಂಡ್ರೆ ಹಂಗೆ ಯು ಹ್ಯಾವ್ ಟು ಕಂಟಿನ್ಯೂ ದಿಸ್. ಎಸ್, ಇಷ್ಟು ಅರ್ಥ ಆಗತ್ತಲ್ಲ, ಸಾಕು, ಭಾಳ ಆತ ಅನ್ಕೋತೀನಿ. ಮುಂದಿನ ವಿಷಯ ಚರ್ಚೆ ಮಾಡಿ ಹಿಂಗೆ ಚರ್ಚೆ ಮಾಡ್ಕೋತವ್ರು ಏನಾಕೈತಿ? ಶಬಾಷ್, ಬೆಳಗಾಕೈತಿ, ಅಲ್ಲ ಓದ್ಸಿಡಿತೈತಿ. ವೆರಿ ಗುಡ್. ನಿಮ್ಮ ಕೂಡ ಬ್ಯಾನ್ ಹಾಕ್ತೀರಿ, ನಮಗೂ ಉಚ್ಚಡಿಸ್ತಾರೆ ನೀವು. ಚಲೋ, ಫಾರ್ಮ್ಯಾಟ್ ಪೇಂಟರ್ ಡನ್. ನೆಕ್ಸ್ಟ್ ಕ್ವಶನ್. ಮಂಜುನಾಥ್ ಸರ್ ಇಲ್ಲಿ ಯಾಕೆ ಬಂದರು ನೋಡು ತಡ್ರಿ. ಮಂಜುನಾಥ್ ಸರ್ ಈಸ್ ಪ್ಲಾನಿಂಗ್ ಟು ಬೈ ಅ ನ್ಯೂ ಸ್ಮಾರ್ಟ್ ಫೋನ್. ನಮಗೆಲ್ಲರಿಗೂ ಒಂದೊಂದು ಕೊಡಸಂತ ಹೇಳ್ಬಿಡುನ. ಶಾಣೆ ಅದ್ರ ತಗೋ. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಆಸ್ಪೆಕ್ಟ್ ಶುಡ್ ಹಿ ನಾಟ್ ಬಿ ಬಾದರ್ಡ್ ಅಬೌಟ್? ತಡ್ರ, ನನಗೂ ಭಾಳ ಚಂದ ಇಂಗ್ಲೀಷ್ ಬರೋಲ್ಲ. ನಾವು ನಿಮ್ಮ ಮಂದ್ಯ ಸರ್ಕಾರಿ ಹಿರಿಯ ಕನ್ನಡ ಪ್ರಾಥಮಿಕ ಶಾಲೆಯಿಂದ ಬಂದವ್ರೆ. ಒಂದು ಸಲ ಕನ್ನಡದಾಗ ಚೆನ್ನಾಗಿ ಓದ್ಕೊಂಬಣ್ಣು. ಮಂಜುನಾಥ್ ಸರ್ ಹೊಸ ಸ್ಮಾರ್ಟ್ಫೋನ್ ಖರೀದಿಸಲು ಯೋಜಿಸುತ್ತಿದ್ದಾರೆ. ಯಾರಿಗೆ ಖರೀದಿ ಮಾಡತ್ತಿರ್ಬೋದು? ತೊಗೊಂಡು ನಮಗೇನಾಗಬೇಕು? ಈ ಕೆಳಗಿನ ಯಾವ ಅಂಶಗಳ ಬಗ್ಗೆ ಅವರು ತಲೆ ಕೆಡಿಸಿಕೊಳ್ಳಬಾರದು? ಅವರು ಒಟ್ಟ ಇದಕ್ಕೂ ತಲೆ ಕೆಡಿಸ್ಕೊಳ್ಳೋಲ್ಲ. ಥ್ಯಾಟ್ರಿ ಚಲೋ. ಅದರೊಳಗಿರೋ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಬೇಡಪ್ಪ. ಮೊದಲು ಅವರು ಬಹಳಷ್ಟು ಜನ ಹುಡುಗರಿಗೆ ಅವ್ರ ಮೊಬೈಲಿಂದ ಎಷ್ಟೋ ಹೆಲ್ಪ್ ಮಾಡ್ತಾರೆ. ಟೆಲಿಗ್ರಾಮ್ನಾಗ ಸಾಕಷ್ಟು ಫೈಲ್ ಶೇರ್ ಮಾಡ್ತಾರೆ. ಅಪ್ಪಿತಪ್ಪ ಆಪ್ರೇಟಿಂಗ್ ಸಿಸ್ಟಮ್ನಾಗ ಏನಾರು ಪ್ರಾಬ್ಲಮ್ ಅಂದ್ರೆ ನಮಗೆಲ್ಲರಿಗೂ ಪ್ರಾಬ್ಲಮ್ ಆಕೈತಿ. ಬೇಡ. ಕ್ಯಾಮರಾ ಪಿಕ್ಸೆಲ್ಸ್ ಎದುರಿಸಲಾಗಿರ್ತದೆ. ಆ ಫೋಟೋದ ಕ್ವಾಲಿಟಿಯನ್ನು ಡಿಫೈನ್ ಮಾಡ್ತತಿ. ಹೌದಾ? ಅವ್ರ ಮೊಬೈಲ್ ಒಳಗೆ ವಿಶೇಷವಾದ ಫೈಲುಗಳನ್ನು ಸೆರೆ ಹಿಡಿದು ನಮಗೆ ಶೇರ್ ಮಾಡ್ತಾರೆ. ಅದರ ಕ್ವಾಲಿಟಿ ಬೇಡ. ಇದ್ರ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳ್ಳಿ ಅಂದ್ರೆ ಅವ್ರಿಗೆ ತೊಂದರೆ ಆಕತ್ತಿಲ್ಲೋ ಗೊತ್ತಿಲ್ಲ, ನಮ್ಮ ಮಟ್ರಿಗೂ ತೊಂದರೆ ಆಕತಿ. ಇಂಟರ್ನಲ್ ಮೆಮರಿ ಲೈಕ್ ರ್ಯಾಮ್ ಅಥವಾ ಸ್ಟೋರೇಜ್ ಕೆಪಾಸಿಟಿ ಅದು ಹೆಚ್ಚಿದ್ದಷ್ಟು ಚಲೋ ಅಲ್ಲ. ಲಾಸ್ಟ್ ಟೈಮ್ ನೇಮಕಾತಿ ಕ್ವಶನ್ ಪೇಪರ್ ಅಂತ ನೀವು ಹುಡುಕಾಡಿದ್ರೆ ಟೆಲಿಗ್ರಾಮ್ ಚಾನಲ್ ತೆಗೆದ್ರೆ ಪಟ್ ಅಂತ ಸಿಕ್ಬಿಡ್ತಾವೆ.
ಹೌದಾ? ಹೀಗಾಗಿ ಇವು ಮೂರದನ್ನು ತಲೆ ಕೆಡಿಸ್ಕೊಳ್ಬೇಕು. ಅವ್ರು ಹೇಳತ್ತದ್ದು ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು, ಈಥರ್ನೆಟ್ ಪೋರ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ಈ ಲ್ಯಾನ್ ಕೇಬಲ್ ಅಂತ ಬರ್ತೈತಿ, ಕೇಳಿರೇನು? ಲೋಕಲ್ ಏರಿಯಾ ನೆಟ್ವರ್ಕಕ್ಕೆ ಒಂದು ಕೇಬಲ್ ಬರ್ತೈತಿ. ಆ ಕೇಬಲ್ದು ಎಂಡ್ ಪಾಯಿಂಟ್ ಇರ್ತೈತಿ, ಲ್ಯಾನ್ ಪೋರ್ಟ್ ಅಂತ ಕರಿತೀವಿ ಅದಕ್ಕೆ, ಅಥವಾ ಈಥರ್ನೆಟ್ ಪೋರ್ಟ್ ಅಂತಲೂ ಕರೀತಾರೆ. ಅದಕ್ಕೊಂದು ಕನೆಕ್ಟರ್ ಬರ್ತೈತೆ. ಅದನ್ನು ಕ್ವಶನ್ ಕೇಳ್ಯಾರೇಪಿ. RJ45 ಅಂತ ಒಂದು ಕನೆಕ್ಟರ್ ಬರ್ತೈತೆ. ಅದು RJ45 ಅಲ್ಲಿ ಟ್ವಿಸ್ಟೆಡ್ ಪೇರ್ ಕೇಬಲನ್ನು ಯೂಸ್ ಮಾಡಲಾಗ್ತದೆ. ಅದನ್ನು ಕ್ಲ್ಯಾಂಪ್ ಮಾಡಿರ್ತಾರೆ. ಅದು ನೆಟ್ವರ್ಕಿಂಗ್ ಪಾಠದಾಗ ಚರ್ಚೆ ಮಾಡೋಂಥೇಳಿ ಈಗ ಬೇಡ. ಸರಿ, ಆ ಎಂಡ್ ಪಾಯಿಂಟಿಗೆ ನಾವು ಈಥರ್ನೆಟ್ ಪೋರ್ಟ್ ಅಂತೀವಿ. ಅಲ್ಲ, ಮೊಬೈಲ್ ಅಂದ್ರೆ ಅದು ವೈರ್ಲೆಸ್ ಅಲ್ಲ, ಕಾರ್ಡ್ಲೆಸ್ ಅಲ್ಲ, ಮತ್ತು ಅದಕ್ಕೆ ಯಾಕೆ ಬೇಕು ವೈರ್? ಈಗೆಲ್ಲ ಬ್ಲೂಟೂತ್ ಐತಿ, ವೈಫೈ ಐತಿ, ಮತ್ತು ಅದ್ರ ಸಲುವಾಗಿ ಯಾಕೆ ನಾವು ಈಥರ್ನೆಟ್ ಪೋರ್ಟ್ ಬಗ್ಗೆ ತಲೆ ಕೆಡಿಸ್ಬೇಕು? ಉಳಿದದ್ದೆಲ್ಲ ಆಲೋಚನೆ ಮಾಡ್ತೀವಿ, ಇದನ್ನು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಹೇಳೋಣ ಮಂಜುನಾಥ್ ಸರಿಗೆ, ಅವ್ರ ಕಡೆ ಬಹಳಷ್ಟು ಫೋನ್ ಅದಾವ ಬಿಡ್ರು. ಚಲೋ, ದ ನೆಕ್ಸ್ಟ್ ಒನ್. ಹಾಗಾರ ಈಥರ್ನೆಟ್ ಪೋರ್ಟ್, ವಾಟ್ ನೆಕ್ಸ್ಟ್? ಬರ್ತ್ಡೇ ಸಲುವಾಗಿ ಏನಾರು ಹೊಸ ಮೊಬೈಲ್ ತೊಗೊಳತ್ತಿರ್ಬೇಕು ಸರು. ಚಲೋ, ಇವುಗಳಲ್ಲಿ ಯಾವುದು VoIPಯ ಸರಿಯಾದ ಪೂರ್ಣ ರೂಪ ಅಥವಾ ವಿಸ್ತೃತ ರೂಪ ಆಗೈತಿ? ಇದಕ್ಕೊಂದು ಎಕ್ಸಾಂಪಲ್ ಕೊಡ್ಲಾ ನಿಮಗೆ? ಸರಿ, ಲೆಟ್ ಅಸ್ ಅಸ್ಯೂಮ್ ನನ್ನ ಮೊಬೈಲಿಂದ ಒಬ್ಬರಿಗೆ ಕಾಲ್ ಮಾಡಬೇಕಾಗೈತಿ. ಆ ಮೊಬೈಲಿಂದ ಕಾಲ್ ಮಾಡೋ ಸಂದರ್ಭದೊಳಗೆ ಸಪೋಸ್ ಒಂದು ವೇಳೆ ದುಡ್ಡು ಖರ್ಚಾಗಬಾರ್ದು ಅನ್ನೋ ಆಲೋಚನೆ ಇತ್ತಂದ್ರೆ ನಾವೇನು ಯೂಸ್ ಮಾಡ್ತೀವಿ? ವಾಟ್ಸಪ್ ಯೂಸ್. ನಿಮಗೆಲ್ಲ ಎಕ್ಸ್ಪೀರಿಯನ್ಸ್ ಐತಿ, ಇಂಥವೆಲ್ಲ ಟ್ರೈ ಮಾಡಿರ್ತೀರಿ ನೀವು, ಹೌದಲ್ಲ? ಜನ್ಸಿ ಭಾಳ ಜೋರದ್ರಿ. ಚಲೋ, ಅಲ್ಲ ನನಗೆ ನಿಮ್ಗೆ ಏನು ಮತ್ತು ವಯಸ್ಸಿನ ಭಾಳ ಅಂತಾರಲ್ಲ, ನೋಡಕ್ಕೆ ಕೂಲ್ ಅಟ್ಟೆ ಬೆಳಗ್ಗೆ ಜಾವು, ಲಿಸನ್ ಟು ಮೀ, ಕೇಳ್ರಿ. ಹಾಗಾದ್ರೆ ವಾಟ್ಸಪ್ ಯೂಸ್ ಮಾಡಿಕೊಂಡು ಕಾಲ್ ಮಾಡ್ತಿರಲ್ಲ, ಇಂಟರ್ನೆಟ್ ಯೂಸ್ ಮಾಡಿ ಫೋನ್ ಹಚ್ತೀರಿ, ಆದರೆ ಬಿಲ್ ಬರೋದಿಲ್ಲ, ಡಾಟಾ ಅಷ್ಟೇ ಖರ್ಚಾಗಿರ್ತತಿ, ಹೌದಾ? ಈಗ VoIP ಏನಂದ್ರೆ ಸಂಕ್ಷಿಪ್ತಗೆ ಗೊತ್ತಾತಲ್ಲ. ಚಲೋ, ಇದರ ವಿಸ್ತೃತ ರೂಪ ಏನು? ಡೆಫಿನೆಟ್ಲಿ ಪ್ರತಿ ಎಕ್ಸಾಮ್ನಾಗ ಒಂದರ ಅಬ್ರಿವೇಷನ್ ಕೇಳ್ತಾರ. ಇಟ್ ಕ್ಯಾನ್ ಬಿ ಎನಿ ಎಕ್ಸಾಮ್. ಅದು ಟೀಚರ್ಸ್ ಇರಲಿ, VAO ಇರಲಿ, ಇನ್ನೊಂದಿರಲಿ, ಮತ್ತೊಂದಿರಲಿ, ಮಗದೊಂದಿರಲಿ, ಬೇರೊಂದಿರಲಿ, ಒಟ್ಟ ಪ್ರತಿ ಸಲ ಕಂಪ್ಯೂಟರ್ ಕಂಟೆಂಟ್ನಾಗ ಅಬ್ರಿವೇಷನ್ ಅಟ್ಲೀಸ್ಟ್ ಒಂದರ ಕ್ವಶನ್ ಕೇಳವ್ರನ ಅವರು. ಸರಿನಾ? ಹಾಗಾದ್ರೆ ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್, ಇಂಟರ್ನೆಟ್ ಪ್ರೋಟೋಕಾಲ್ನಾಗ ವಾಯ್ಸ್ ಇರ್ತೈತಿ. ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್ ಅದರ ವಿಸ್ತೃತ ರೂಪ. ಚಾಲು, ಈ ಕೆಳಗಿನವುಗಳಲ್ಲಿ ಯಾವುದು ಇಮೇಜ್ ಫೈಲ್ ವಿಸ್ತರಣೆ ಅಲ್ಲ? ಏನಪ್ಪ ಹಿಂಗಂದ್ರೆ ಫೈಲ್ ಎಕ್ಸ್ಟೆನ್ಷನ್ ಹಂಗಂದ್ರೆ ಏನ? ನಾವು ಚಿಕ್ಕವರಾಗಿದ್ದಾಗ ನೆನಪೈತಿ, ಯಾರ ದೊಡ್ಡವ್ರು ಭೇಟಿ ಆದ್ರೆ ತಂದೆ, ಸ್ನೇಹಿತರು, ಸಂಬಂಧಿಕರು, ಊರನ್ನವರು, ಪರಿಚಿತರು ಅಥವಾ ಹೊಸಬರು, ತಮ್ಮ ಹೆಸರು ಹೇಳುವ ನಾವು ಕಲ್ಲಪ್ರಿ ಅಂತ ಹೇಳಿ ಪೂರ್ಣ ಹೆಸರು ಹೇಳ್ಬೇಕು. ಕಲ್ಲಪ್ಪ, ಮಲ್ಲಪ್ಪ, ಬಟಾಬೈ. ಎಸ್, ನಾವು ಪೂರ್ಣ ಹೆಸರು ಹೇಳೋ ಉದ್ದೇಶ ಏನು? ಆ ವ್ಯಕ್ತಿಯ ಸಂಸ್ಕಾರ, ಆ ವ್ಯಕ್ತಿಯ ಕೌಟುಂಬಿಕ ಹಿನ್ನೆಲೆ. ತಡ್ರ, ನಾ ಹೇಳೋದನ್ನು ದಯವಿಟ್ಟು ಜಾತ್ಯತೀತವಾಗಿ ಪರಿಗಣಿಸ್ಬೇಕಾ? ಹಾಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಆ ವ್ಯಕ್ತಿಯ ಜಾತಿ, ಮತ, ಧರ್ಮ, ಕುಲ, ಗೋತ್ರ, ಬೆಡಗ ತಿಳ್ಕೊಬೇಕಲ್ಲ. ಆ ವ್ಯಕ್ತಿ ಯಾರು, ಅವ್ರ ಅಪ್ಪ ಅವ್ವ ಯಾರು, ಅವ್ರಿಗಿರುವಂಥ ಸಂಸ್ಕಾರ ಎಂತ. ಇನ್ನೊಂದು ಸ್ವಲ್ಪ ಸಂಕ್ಷಿಪ್ತ ಹೇಳ್ತೀನಿ ನೋಡ್ರ. ಮನ್ಯಾಗ ಅಪ್ಪ ಅವ್ವ ಇಲ್ಲದಾಗ ಫ್ರೆಂಡನ್ನು ಕರ್ಕೊಂಡು ಮನೆಗೆ ಹೋಗಿರ್ತೀವಿ. ಏನೇನರ ಯೋಚನೆ ಮಾಡಬಾರ್ದಾ? ಮನ್ಯಾಗ ಅಜ್ಜ ಅಜ್ಜಿ ಇರ್ತಾರೆ. ಚಲೋ, ಸರಿ, ನನ್ನ ಫ್ರೆಂಡನ್ನು ರಾಜುನ ಕರ್ಕೊಂಡು ಹೋಗಿನಿ. ನಮ್ಮ ಅಜ್ಜ ಹೊರಗೆ ಬರ್ತಾರೆ, ನಾವಿಬ್ಬರು ಅಲ್ಲಿ ಕೂತು ಆಟ ಆಡ್ತಿರ್ತೀವಿ. ನಮ್ಮ ಅಜ್ಜ ಕೇಳ್ತಾರೆ ನನಗೆ, ಯಾರಿವ? ನನ್ನ ದೋಸ್ತಮ್ಮ, ನಾ ಆಟ ಆಡತ್ತೇನೆ, ಈಗ ಕಾಡಿಸ್ಬಿಟ್ಟು ನನಗೆ ಹೋಗ್ನಿ, ಒಳಗೆ ಹೋಗ್ಬಿಡ್ನಿ. ನೀ ಯಾಕೆ ಬಂದು ಒಳಗೆ? ಹೌದು, ಇವನ ಹೆಸರೇನು? ಈಗ ಎದಕ್ಕೆ ಬೇಕು ನಾವು ಆಟ? ಇವನ ಹೆಸರೇನು ಹೇಳ್ತೀವಲ್ಲ, ನಿಮ್ಮ ಅಪ್ಪ ಫೋನ್ ಮಾಡಿ ಹೇಳ್ತಾನು. ಆಯ್ತು ಹೇಳು. ಹೇಳ್ತಾನೆ ರಾಜು ಅಂತೇಳಿ. ಭಾಳ ಚಂದ ಹೇಳ್ತಾರೆ ಅವ್ರು ಹಿರಿಯರು. ಅಪ್ಪ ಈ ಪೂರ್ಣ ಹೆಸರು ಹೇಳಬೇಕು. ಈ ಪೂರ್ಣ ಹೆಸರು ಹೇಳೋದ್ರ ಹಿನ್ನೆಲೆ ಏನು ಗೊತ್ತೇನೆ? ಆ ವ್ಯಕ್ತಿಯ ಜಾತಿಯನ್ನು ತಿಳಿಯುವ ಪ್ರಯತ್ನ. ಯಾಕೆ ಬೇಕು ಸರ್ ಅದು? ಅದರಿಂದ ಆಹಾರ ಕ್ರಮ ಗೊತ್ತಾಕತಿ, ಆ ವ್ಯಕ್ತಿಯ ತಂದೆಯ ಸಂಸ್ಕಾರ ಗೊತ್ತಾಕತಿ, ಕೌಟುಂಬಿಕ ಹಿನ್ನೆಲೆ ಗೊತ್ತಾಕತಿ. ಹಂಗಾರೆ ಆ ವ್ಯಕ್ತಿ ಜೊತೆ ನನ್ನ ಮನೆ ಮಗು ಫ್ರೆಂಡ್ಶಿಪ್ ಮಾಡಬೇಕು ಬೇಡ ಅಂತೇಳಿ ಹಿರಿಯರು ತಿಳ್ಕೊತಾ ಇದ್ರು. ಈಗ ಉತ್ತರ ಕರ್ನಾಟಕದಾಗ ನಮ್ಮೆಲ್ಲರ ಹೆಸರಿನ ಜೊತೆ ಅಡ್ರೆಸ್ ಅಂತ ಇರ್ತೈತಲ್ಲಪ್ಪಿ, ಮನಿ ಹೆಸರು,
ಹಂಗೆ ಕಂಪ್ಯೂಟರ್ ಫೀಲ್ಡ್ನಾಗ ಪ್ರತಿ ಫೈಲಿಗೆ ಒಂದು ಫೈಲ್ ಎಕ್ಸ್ಟೆನ್ಷನ್ ಅಂತ ಇರ್ತದೆ. ಅದನ್ನು ನೋಡಿದ್ರೆ ಸಾಕು ಆ ಫೈಲ್ ಯಾವ ಸಾಫ್ಟ್ವೇರ್ನಾಗ ಓಪನ್ ಆಕ್ಕತಿ, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅದು ಎಂಥ ಫೈಲ, ಅದೇನು ಗ್ರಾಫಿಕಲ್ ಫೈಲು, ಅದೇನು ಸೌಂಡ್ ಫೈಲು, ಅದೇನು ಇಮೇಜ್ ಫೈಲು, ಅದೇನು ಟೆಕ್ಸ್ಟ್ ಫೈಲು, ಅದಟ್ಟು ತಿಳ್ಕೊಳಕ್ಕೆ ಬರ್ತದೆ. ಅದನ್ನು ನಾವು ಫೈಲ್ ಎಕ್ಸ್ಟೆನ್ಷನ್ ಅಂತ ಕರಿತೀವಿ. ಹಂಗಾರೆ ಬೇರೆ ಬೇರೆ ಇಮೇಜ್ ಫೈಲಿಗೆ ಬೇರೆ ಬೇರೆ ಫೈಲ್ ಎಕ್ಸ್ಟೆನ್ಷನ್ಸ್ ಇರ್ತಾವೆ. ಅದೇ ರೀತಿ ಇಲ್ಲೈತೆ ನೋಡ್ರಿ, ಟ್ಯಾಗ್ಡ್ ಇಮೇಜ್ ಫೈಲ್ ಫಾರ್ಮ್ಯಾಟ್ ಅಂತೀವಿ ನಾವು. ಟ್ಯಾಗ್ಡ್ ಇಮೇಜ್ ಫೈಲ್ ಫಾರ್ಮ್ಯಾಟ್ .ಟಿಫ್, .png, .jpg, ಜಾಯಿಂಟ್ ಫೋಟೋಗ್ರಾಫರ್ಸ್ ಎಕ್ಸ್ಪರ್ಟ್ಸ್ ಗ್ರೂಪ್ ಅಂತ ಕರಿತೀವಿ. ಜಾಯಿಂಟ್ ಫೋಟೋಗ್ರಾಫರ್ಸ್ ಎಕ್ಸ್ಪರ್ಟ್ಸ್ ಗ್ರೂಪ್ ಅಂತ ಕರಿತೀವಿ, ಹೌದಾ? ಲೈಕ್ ವೈಸ್. ಹಾಗಾದ್ರೆ ಇದೇನ್ರಿ ಇದು ವೇವ್ ಫೈಲ್ ಅನ್ನೋದು, ಇದು ಸೌಂಡಿಗೆ ಸಂಬಂಧಪಟ್ಟಿದ್ದು ಸೌಂಡ್ ಫೈಲ್. ಇದು .mp3 ಸೌಂಡ್ ಫೈಲ್, ಅದು .wave ಸೌಂಡ್ ಫೈಲ್. ಈ PNG, ಟಿಫ್, JPG ಆ್ಯಕ್ಚುಲಿ JPEG ಜಾಯಿಂಟ್ ಫೋಟೋಗ್ರಾಫರ್ಸ್ ಎಕ್ಸ್ಪರ್ಟ್ಸ್ ಗ್ರೂಪ್ ಅಂತ ಹೇಳಿ ಅದರ ವಿಸ್ತೃತ ರೂಪ ಅದು ಎಕ್ಸ್ಪರ್ಟ್ಸ್ ಗ್ರೂಪ್ ಅನ್ನೋದು. ಹಂಗೆ ಪೋರ್ಟಬಲ್ ನೆಟ್ವರ್ಕ್ ಗ್ರಾಫಿಕ್ಸ್ ಫೈಲ್, ಇದು 1ನೇದು 2ನೇದು 4ನೇದು ಇವತ್ತು ಇಮೇಜಿಗೆ ಸಂಬಂಧಪಟ್ಟಂಥ ಗ್ರಾಫಿಕ್ಸ್ ಸಂಬಂಧಪಟ್ಟಂಥ ಫೈಲ್ ಆತಂದ್ರೆ ಇದೈತಲ್ಲ, ಇದು ಸೌಂಡಿಗೆ ಸಂಬಂಧಪಟ್ಟಂಥ ಫೈಲ್. ಅವ್ರು ಏನು ಕೇಳ್ಯಾರ, ಇದ್ರೊಳಗೆ ಯಾವುದು ಇಮೇಜ್ ಫೈಲ್ ಅಲ್ಲ, ಸೌಂಡ್ ಫೈಲ, ಇಮೇಜ್ ಇರುವುದಿಲ್ಲ ಅದ್ರಾಗ, ಬರೀ ಕೇಳಿಸ್ತದಷ್ಟೇ, ಕಾಣಿಸೋದಿಲ್ಲ. ಎಸ್, ಚಲ್ ಡನ್. What happens when you press the delete key after selecting a file in the Explorer in Windows operating system? ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ನಾಗ ಒಂದು ಫೈಲ್ ಎಕ್ಸ್ಪ್ಲೋರರ್ನಾಗ ಒಂದು ಫೈಲ್ ಸೆಲೆಕ್ಟ್ ಮಾಡಿ ಡಿಲೀಟ್ ಕೀ ಪ್ರೆಸ್ ಮಾಡಿರಿ, ಏನು ಆಕತಿ? ಡಿಲೀಟ್ ಆಕತಿ. ಅವ್ರ ಚಾಯ್ಸ್ ಏನು ಕೊಟ್ಟಾರ ಅದನ್ನು ನೋಡ್ಬೇಕಲ್ಲಪ್ಪೇ. ಅವ್ರು ಕೊಟ್ಟ ಚಾಯ್ಸ ಫೈಲ್ ಓಪನ್ ಆಕತಿ ಅಲ್ಲ, ಡಿಲೀಟ್ ಕೀ ಪ್ರೆಸ್ ಮಾಡಿರಿ, ಯಾಕೆ ಓಪನ್ ಆಕತ್ತದು? ಫೈಲನ್ನು ಮರುನಾಮಕರಣ ಮಾಡಲಾಗ್ತದೆ, ರೀನೇಮ್? ಖಂಡಿತ ಇಲ್ಲ. ದ ಫೈಲ್ ಈಸ್ ಪರ್ಮನೆಂಟ್ಲಿ ಡಿಲೀಟೆಡ್. ಇಲ್ಲಟ್ಟು ವ್ಯತ್ಯಾಸ ಐತಾ? ಪರ್ಮನೆಂಟ್ ಡಿಲೀಟ್ ಆಗೋದಕ್ಕೆ, ಟೆಂಪ್ರರಿ ಡಿಲೀಟ್ ಆಗೋದಕ್ಕೆ. ಏನು ಹಂಗಂದ್ರೆ, ಸೇ ಫಾರ್ ಎಕ್ಸಾಂಪಲ್ ವಾಟ್ಸಾಪಿಗೆ ಫ್ರೆಂಡಿಗೆ ಮೆಸೇಜ್ ಕಳಿಸ್ತೀರಿ, ಹೌದಲ್ಲ? ಕಳಿಸಿರಲ್ಲ, ರೆಗ್ಯುಲರ್ ಕಳಿಸ್ತಿರ್ತೀರಿ. ಜನ್ಸಿ ಮೊದಲು ಫಾಸ್ಟ್ ಇರ್ತೀರಿ. ಕಳಿಸಿ ಆದಮೇಲೆ ಆ ಇನ್ಫಾರ್ಮೇಷನ್ ಅಲ್ಲೇ ಇರ್ತತಿಲ್ಲ. ಅದನ್ನು ಒಂದು ವೇಳೆ ನೀವು ಡಿಲೀಟ್ ಫಾರ್ ಎವ್ರಿ ಒನ್ ಅಂತ ಕೊಟ್ರೆ ಅಂದ್ರೆ ಶಾಶ್ವತವಾಗಿ ಡಿಲೀಟ್ ಆಕತಿ. ಅಲ್ಲ, ನೀವು ಅನ್ಕೊಂಡಿರ್ತೀರಿ ಅದಕ್ಕೆಲ್ಲ ಮತ್ತು ಡಾಟಾ ರಿಕವರಿ ಸಾಫ್ಟ್ವೇರ್ಸ್ ಎಲ್ಲ ಅದಾವೆ, ತೊಗೋಬೋದು, ವಾಟ್ ಎವರ್ ಇಟ್ ಈಸ್. ಹಂಗೆ ಮನೆ ಒಳಗೆ ಕಸ ಬಿದ್ದತಿ, ಕಸ ಗುಡಿಸ್ತೇವೆ. ಆ ಕಸ ಗುಡಿಸಿದವ್ರನ್ನ ಮನ್ಯಾಗ ಕಸ ತೆಗೆದಿಡಕ್ಕೆ ಒಂದು ಡಸ್ಟ್ಬಿನ್ ಅಂತ ಇರ್ತತೆ, ಡಸ್ಟ್ಬಿನ್, ಅದ್ರೊಳಗೆ ಒಯ್ದು ಹಾಕ್ತೀವಿ. ತಪ್ಪಿ ನಮಗೆ ಗೊತ್ತಿಲ್ಲದ ಏನಾರು ಇಂಪಾರ್ಟೆಂಟ್ ಸಾಮಾನು ಅದರಾಗಿದ್ದು ಅಂದ್ರೆ, ಇನ್ನೂ ಕಸ ಹೊರಗಡೆ ಹೋಗಿ ಮುನ್ಸಿಪಾಲ್ಟಿ ಏನು ಕಸ ಕಲೆಕ್ಟ್ ಮಾಡೋಕ್ಕೆ ಬರ್ತೈತೆ ಅಲ್ಲಿ ಆ ವೆಹಿಕಲ್ಲಿಗೆ ಅದನ್ನು ಡಿಸ್ಪ್ಯಾಚ್ ಮಾಡಿಲ್ಲ, ಅಥವಾ ಹೊರಗೆ ಹೋಗಿ ತಿಪ್ಪಿ ಗುಂಡಿಗೆ ಹಾಕಿ ಬಂದಿಲ್ಲ, ಹಂಗಾರೆ ವಾಪಸ್ ಅದರೊಳಗಿಂದ ಏನು ಮಾಹಿತಿ ಬೇಕು ತಗೋಬೋದು. ಎಷ್ಟು ಚಂದ ಡಿಸೈನ್ ಮಾಡ್ಯಾರ ನೋಡ್ರಿ ಸಾಫ್ಟ್ವೇರ್ ರೆಡಿ ಮಾಡ್ಬೇಕಾರೆ, ಡಿಸೈನ್ ಮಾಡ್ಬೇಕಾರೆ ಎಷ್ಟು ಥಿಂಕ್ ಮಾಡ್ಯಾರ ನೋಡ್ರಿ. ಒಂದು ಸಲ ಗೊತ್ತಿಲ್ಲದ ಡಿಲೀಟ್ ಕೀ ಪ್ರೆಸ್ ಮಾಡಿರಪ್ಪ, ಭಾಳ ಇಂಪಾರ್ಟೆಂಟ್ ಫೈಲ್ ಇತ್ತಪ್ಪ, ಡಿಲೀಟ್ ಆತಂದ್ರೆ ಡಾಕ್ಯುಮೆಂಟ್ ಇತ್ತಪ್ಪ ಏನೋ ಅಂತ. ಹಂಗಂದ್ರೆ ನೀವು ಬರೀ ಡಿಲೀಟ್ ಕೀ ಪ್ರೆಸ್ ಮಾಡಿದ್ರೆ ಆ ಮಾಹಿತಿ ರೀಸೈಕಲ್ ಬಿನ್ನಾಗ ಹೋಗತಿ, ಮನ್ಯಾಗಿದ್ದಂಥ ಡಸ್ಟ್ಬಿನ್ ಇದ್ದಂಗೆ. ನಿಮಗೆ ಬೇಕಂದ್ರೆ ಮತ್ತೆ ಪಡ್ಕೋಬೋದು ಅದನ್ನು. ಯಾವಾಗ ನೀವು ಶಿಫ್ಟ್ ಮತ್ತು ಡಿಲೀಟ್ ಎರಡೂ ಪ್ರೆಸ್ ಮಾಡ್ತೀರಿ, ಅದು ಪರ್ಮನೆಂಟ್ ಡಿಲೀಟ್ ಆಕತಿ, ಒಳ್ಳೆ ತೊಗೊಳಕ್ಕೆ ಬರೋದಿಲ್ಲ ಅಂತ ಅರ್ಥ. ಹಂಗಾರೆ ಎಕ್ಸ್ಪ್ಲನೇಷನ್ ಕೇಳಿರ್ಲತ್ತೆ. ಈಗ ಹೇಳ್ರಿ, ಫೈಲನ್ನು ಮರುಬಳಕೆ ಮಾಡುವ ಬಿನ್ಗೆ ಕಳುಹಿಸಲಾಗುತ್ತದೆ. ಯಾವಾಗ ರೀಸೈಕಲ್ ಬಿನ್ನಾಗ ಹೋಗಿ ಇನ್ನೊಮ್ಮೆ ಡಿಲೀಟ್ ಪ್ರೆಸ್ ಮಾಡ್ತಿರಲ್ಲ, ಅದು ಪರ್ಮನೆಂಟ್ ಡಿಲೀಟ್ ಆಕತಿ, ಹೌದಾ? ಇಲ್ಲ ಸರ, ರೀಸೈಕಲ್ ಬಿನ್ನಿಗೆ ಹೋಗೋದು ಪರ್ಮನೆಂಟ್ ಡಿಲೀಟ್ ಆಗ್ಬೇಕಂದ್ರೆ ಏನು ಮಾಡ್ಬೇಕ್ರಿ ಕೇಳ್ಯಾರ. ಇವಟ್ಟು ಕ್ವಶನ್ಸ್ ಕೇಳ್ಯಾರ ಒಪ್ಪಿ. ಇಲ್ಲಿ ನಾ ಏನೇನು ವಿವರಣೆ ಕೊಡಾತನ ಇವಟ್ಟು ಕ್ವಶನ್ಸ್ ಕೇಳ್ಯಾರ. ಶಿಫ್ಟ್ ಮತ್ತು ಡಿಲೀಟ್ ಸೈಮಲ್ಟೇನಿಯಸ್ ಯೂಸ್ ಮಾಡಿದ್ರೆ ಅಂದರೆ ಶಾಶ್ವತವಾಗಿ ಆ ದತ್ತಾಂಶ ಡಿಲೀಟ್ ಆಕತಿ ಅಂತ ಅರ್ಥ. ಚಾಲು, ವಾಟ್ ನೆಕ್ಸ್ಟ್? The Indian script code for information interchange uses which of the following code representations for Indian languages? ASCII ಕೋಡ್ ಅಂತ ಐತೆ, ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ಇದನ್ನು ಹೊರತುಪಡಿಸಿದ್ರೆ ನಮಗೆ ಸೇ ಫಾರ್ ಎಕ್ಸಾಂಪಲ್ ಆರಂಭದೊಳಗೆ ಇದು 7 ಬಿಟ್ಸ್ ಯೂಸ್ ಮಾಡ್ತಿತ್ತು, ಈಗ ಇದರದ್ದು ಎಕ್ಸ್ಟೆಂಡೆಡ್ 8 ಬಿಟ್ಸ್ ಯೂಸ್ ಮಾಡ್ತತಿ. ಹಂಗೆ ಇನ್ನೊಂದು ಬರ್ತತಿ ಗ್ರೇ ಕೋಡ್ ಅಂತ ಬರ್ತತಿ, ಇದಕ್ಕೆ ಬೈನರಿ ಕೋಡೆಡ್ ಡೆಸಿಮಲ್ ಅಂತ ಕರಿತೀವಿ, ಅದು 4 ಬಿಟ್ ಯೂಸ್ ಮಾಡ್ತತಿ. ಅದು ಬಿಟ್ರೆ
ನಮಗೆ ಇಂಡಿಯನ್ ಸ್ಕ್ರಿಪ್ಟ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್, ಎಸ್ ಫಾರ್ ದ ಇಂಡಿಯನ್ ಲ್ಯಾಂಗ್ವೇಜಸ್, ಇದು ಕೂಡ 8 ಬಿಟ್ಸ್ ಇನ್ಫಾರ್ಮೇಷನನ್ನು ಯೂಸ್ ಮಾಡ್ತತಿ. UTF 8 ಬಿಟ್ಸ್ ಐತಿ, 16 ಬಿಟ್ಸ್ ಐತಿ, 32 ಬಿಟ್ಸ್ ಕೂಡ ಐತಿ. ಸರಿ, ಸೊ ಇಟ್ ಮೇಕ್ಸ್ ಯೂಸ್ ಆಫ್ 8 ಬಿಟ್ಸ್ ಆಫ್ ಇನ್ಫಾರ್ಮೇಷನ್. ಏನು ಹಿಂಗಂದ್ರೆ 2 to the power 8 ಎರಡನ್ನ ಒಟ್ಟು 8 ಸಲ ಗುಣಾಕಾರ ಮಾಡಿದ್ರಿ ಅಂದ್ರೆ, ಎರಡನ್ನ 8 ಸಲ ಗುಣಾಕಾರ ಮಾಡಿದ್ರೆ 256 ಬೇರೆ ಬೇರೆ ನಮೂನಿ 256 ಅಕ್ಷರ ಚಿಹ್ನೆ ಇವುಗಳನ್ನು ಪ್ರಿಂಟ್ ಮಾಡಕ್ಕೆ. ಈಗ ಫಾರ್ ಎಕ್ಸಾಂಪಲ್ ಕ್ಯಾರೆಕ್ಟರ್ಸ್ ಅಂತ. ಏನು ಕ್ಯಾರೆಕ್ಟರ್ಸ್ ಅಂದ್ರೆ, ಸರ್ English has got 26 alphabets or 26 characters. On the keyboard, how many characters will be there? ಕೀಬೋರ್ಡ್ ಮೇಲೆ 8 ಬಟನ್ ಅದ, ಒಟ್ಟು ಕ್ಯಾರೆಕ್ಟರ್ಸ್. ಲೆಟ್ ಮಿ ರಿಪೀಟ್ ಇಟ್. ಲ್ಯಾಂಗ್ವೇಜ್ದಾಗ ಬೇರೆ, ಕಂಪ್ಯೂಟರ್ದಾಗ ಬೇರೆ. ಇನ್ನೊಮ್ಮೆ ಹೇಳತ್ತೀನಿ ಕೇಳಿಸ್ಗುರಿ. ಕೀಬೋರ್ಡ್ ಮೇಲಿರೋ ಸ್ಪೇಸ್ ಬಾರ್ ಕೂಡ ಒಂದು ಕ್ಯಾರೆಕ್ಟರ, ಎಂಟರ್ ಕೀ ಕೂಡ ಒಂದು ಕ್ಯಾರೆಕ್ಟರ್ನ. ಆದ್ರೆ ಈ ಎಂಟರ್ ಕೀ ಪ್ರೆಸ್ ಮಾಡಿದ್ರೆ ಅಥವಾ ಸ್ಪೇಸ್ ಬಾರ್ ಯೂಸ್ ಮಾಡಿದ್ರೆ ಅದು ಪ್ರಿಂಟಿಂಗ್ ಒಳಗೆ ಕಾಣಿಸೋದಿಲ್ಲ, ಗ್ಯಾಪ್ ಇರ್ತದೆ ಅಷ್ಟೆ. ಹಂಗೆ ಕ್ಯಾರೆಕ್ಟರ್ಸ್ ಎಷ್ಟು ಕ್ಯಾರೆಕ್ಟರ್ಸು? 256 ಕ್ಯಾರೆಕ್ಟರ್ಸ್. ಬೇರೆ ಬೇರೆ ಸಿಂಬಾಲ್ಸ್ ಅದರೊಳಗೆ ಕ್ಯಾಪಿಟಲ್ ಲೆಟರ್ಸ್ ಆಯಿತು, ಸ್ಮಾಲ್ ಲೆಟರ್ಸ್ ಆಯಿತು, 0 to 9 ಆಯಿತು, ಸ್ಪೆಷಲ್ ಸಿಂಬಾಲ್ಸ್ ಆಯಿತು, ಇವೆಲ್ಲ ಬರ್ತಾವು ಅಂತ ಅರ್ಥ. Then comes the first cell in the Excel worksheet is labeled as, ನೋಡ್ರ ಇಲ್ಲಿ MS ವರ್ಡ್ ಫೈಲ್ ಓಪನ್ ಮಾಡಿದ್ರೆ ಬೈ ಡಿಫಾಲ್ಟ್ ಅದಕ್ಕೆ ಡಾಕ್ಯುಮೆಂಟ್ ಅಂತೀವ. MS ಎಕ್ಸೆಲ್ ಏನಾರ ಓಪನ್ ಮಾಡಿದ್ರೆ ಬೈ ಡಿಫಾಲ್ಟ್ ಅದಕ್ಕೆ ವರ್ಕ್ ಬುಕ್ ಅಂತೀವ. MS ಪವರ್ ಪಾಯಿಂಟ್ ಏನಾರ ಓಪನ್ ಮಾಡಿದ್ರೆ ಬೈ ಡಿಫಾಲ್ಟ್ ಅದಕ್ಕೆ ಪ್ರೆಸೆಂಟೇಷನ್ ಅಂತ ಕರಿತೀವ. ಇಷ್ಟು ಕ್ಲಿಯರ್ ಆಯ್ತಾ? ಸರಿ, MS ಆಫೀಸ್. ಈ ಡಾಕ್ಯುಮೆಂಟ್ಗಳ ಫೈಲ್ ವಿಸ್ತಾರ ಹಳೇದು .doc ಅಂತ ಇರ್ತಿತ್ತು, ಈಗ ಹೊಸದಾಗಿ .docx ಆತ. ಎಕ್ಸೆಲ್ ಇದ್ದು .xls ಅಂತ ಇರ್ತಿತ್ತು, ಈಗ XLSX ಅಂತೈತೆ. ಹಳೇದು .ppt ಅನ್ನೋ ಫೈಲ್ ವಿಸ್ತಾರ ಇರ್ತಿತ್ತು, ಈಗ PPTX ಅಂತೈತೆ. ಈ ಮಾದರಿ ಒಳಗೆ ಈ ಡಾಕ್ಯುಮೆಂಟ್ನಾಗ ಏನಿರ್ತಾವ? ಪೇಜ್ಗಳಿರ್ತಾವ. ಈ ವರ್ಕ್ ಬುಕ್ನಾಗ ಏನಿರ್ತತಿ? ವರ್ಕ್ ಶೀಟ್ಸ್ ಇರ್ತಾವ. ಹಂಗೆ ಈ ಪ್ರೆಸೆಂಟೇಷನ್ನಾಗ ಏನಿರ್ತತಿ? ಸ್ಲೈಡ್ಸ್ ಇರ್ತಾವ. ಇವಟ್ಟು ಕ್ವಶನ್ ಕೇಳ್ಯಾರ. ಈ ವರ್ಕ್ಶೀಟ್ಗಳಿಗೆ, ಈ ವರ್ಕ್ಶೀಟ್ನಾಗ ಏನಿರ್ತಾವೆ? ಅಡ್ಡ ಸಾಲು ಮತ್ತು ಕಂಬ ಸಾಲು ಎರಡೂ ಇರ್ತಾವೆ. ಬೋತ್ ಆಫ್ ದಮ್ ವಿಲ್ ಬಿ ದೇರ್. ಹಾಗಾದ್ರೆ ಈ ವರ್ಕ್ಶೀಟ್ ಒಳಗೆ ಇರುವಂಥ ಅಡ್ಡ ಸಾಲುಗಳು ಎಷ್ಟು ಅದಾವೆ ಲೇಟೆಸ್ಟ್ ವರ್ಷನ್ನಾಗ? ಹೌ ಮೆನಿ ರೋಸ್ ಆರ್ ದೇರ್ ಇನ್ ದ ವರ್ಕ್ಶೀಟ್ ಆಫ್ MS ಎಕ್ಸೆಲ್? ಅದಾವು ಅಡ್ಡ ಸಾಲುಗಳು ಮತ್ತು ಕಂಬ ಸಾಲುಗಳು. ಎಷ್ಟು ಅದಾವಪ್ಪಿ? ಅಡ್ಡ ಸಾಲುಗಳ ಸಂಖ್ಯೆ 10,48,576. ಏನಿದು? 1024 ವರ್ಗದ ಸ್ಕ್ವೇರ್. ಮೆಂಟಲ್ ಯೂನಿಟ್ ಹೇಳಕತ್ತಿಲ್ಲ ನಾ, ಬರ್ರಿ ವಾಪಸ್ ಬರ್ರಿ. 10,48,576 ರೋಸ್ ಆಸ್ ವೆಲ್ ಆಸ್ 16,384 ಕಾಲಮ್ಸ್. 16,384 ಕಂಬ ಸಾಲು, 10,48,576 ಅಡ್ಡ ಸಾಲು. ಅಡ್ಡ ಸಾಲು ಮತ್ತು ಕಂಬ ಸಾಲು ಸಂಧಿಸುವಂತಹ ಪ್ರತಿ ಸ್ಥಳಕ್ಕೂ ಕೂಡ ಒಂದು ಸೆಲ್ ಅಥವಾ ಒಂದು ಕೋಶ ಎಂದು ಕರೆಯಲಾಗಿದೆ. ಜೀವಕೋಶ ಬಯಾಲಜಿ ಒಳಗೆ. ಎಸ್, ಈ ಕೋಶ ಎಕ್ಸೆಲ್ನಾಗ. ಸೆಲ್ ಅಂದ್ರೆ ಬ್ಯಾಟ್ರಿ ಫಿಸಿಕ್ಸ್ನಾಗ. ಸೆಲ್ ಅಂದ್ರೆ ಜೈಲ್ ಪೊಲೀಸ್ ಸ್ಟೇಷನ್ನಾಗ. ಸೆಲ್ ಫೋನ್ ಅಂದ್ರೆ ಜಂಜಿ ಕೈಯಾಗ. ಇಟ್ ಹ್ಯಾಸ್ ಗಾಟ್ ವೇರಿಯಸ್ ಮೀನಿಂಗ್ಸ್. ಲೈಕ್ ವೈಸ್ ಹಾಗಾದ್ರೆ ಪ್ರತಿ ಕೋಶಕ್ಕೂ ಕೂಡ ಒಂದು ಅಡ್ರೆಸ್ ಐತಿ. ಈಗ ನಿಮಗೆ ಹೆಂಗೆ ಹೆಸರು ಐತಿ? ನಿಮ್ಮ ಫೋನಿಗೆ ಒಂದು ನಂಬರ್ ಐತಿ. ಹಂಗೆ ಪ್ರತಿಯೊಂದು ಕೋಶಕ್ಕೂ ಅದರದೇ ಆದ ಅಡ್ರೆಸ್ ಐತಿ. ಕೋಶ ವಿಳಾಸ ಅಂತ ಕರಿತೀವಿ ಅದನ್ನು. ಕೋಶ ವಿಳಾಸ, ಸೆಲ್ ಅಡ್ರೆಸ್ ಅಂತ ಕರೀತಾರೆ. ಸೆಲ್ ಅಡ್ರೆಸ್ಸನ್ನು ಬರೆಯುವ ಶೈಲಿ ಹೆಂಗಿರ್ತತಿ? ಹೌ ಡು ವಿ ರಿಪ್ರೆಸೆಂಟ್ ದ ಸೆಲ್ ಅಡ್ರೆಸ್? ಏನಂತ ಬರಿತೀವಿ ಸೆಲ್ ಅಡ್ರೆಸ್ಸನ್ನು? ಎಸ್, ಕೊಟ್ಟಾರಿ. ಹೌ ಡು ವಿ ರಿಪ್ರೆಸೆಂಟ್ ದ ಸೆಲ್ ಅಡ್ರೆಸ್? ಯಾವ ಮಾದರಿ ಒಳಗೆ ಬರೆದಿರ್ತೀವಿ ಸೆಲ್ ಅಡ್ರೆಸ್ಸನ್ನು?
ಯಾವ ಮಾದರಿ ಒಳಗೆ ಸೆಲ್ ಅಡ್ರೆಸ್ಸನ್ನು ಬರೆದಿರ್ತೀವಿ. ಎಸ್, ಸೆಲ್ ಅಡ್ರೆಸ್ಸನ್ನು ಬರಿಬೇಕಾದ್ರೆ ಸಾಮಾನ್ಯವಾಗಿ ಏನು ಬರೆದಿರ್ತಾರೆ, ಅಡ್ಡ ಸಾಲು ಮತ್ತು ಕಂಬ ಸಾಲು ಎರಡನ್ನೂ ಕೂಡಿಸಿರ್ತಾರೆ. ಅಡ್ಡ ಸಾಲು ಮತ್ತು ಕಂಬ ಸಾಲು ಎರಡನ್ನೂ ಕೂಡಿಸಿರ್ತಾರೆ. ಒಂದನೇ ಅಡ್ಡ ಸಾಲು, ಎರಡನೇ ಅಡ್ಡ ಸಾಲು, ಮೂರನೇ ಅಡ್ಡ ಸಾಲು, ಟೋಟಲ್ ಹಿಂಗೆ ಅದಾವೆ 10,48,576. ಹಂಗೆ ಇಲ್ಲೂ ಒಂದು ಅಂತ ಬರೆದ್ರೆ ಈ ಒಂದು ಇಲ್ಲಿದು ಅಲ್ಲಿದು ಕನ್ಫ್ಯೂಸ್ ಆಕತ್ತಲ್ಲ, ಅದ್ರ ಬದಲು ಇಲ್ಲಿ ಎ ಅಂತ ಬರೀತಾರೆ, ಇಲ್ಲಿ ಬಿ ಅಂತ ಬರೀತಾರೆ, ಇಲ್ಲಿ ಸಿ ಅಂತ ಬರೀತಾರೆ, ಸೊ ಆ್ಯಂಡ್ ಸೊ. ಹಾಗಾದ್ರೆ ಇಲ್ಲೈತಲ್ಲ ಕೋಶ, ಇದಕ್ಕೆ ಹೆಂಗೆ ಹೆಸರು ಕೊಡೋನು? ಮೊದಲೇಕ ಕಂಬ ಸಾಲಿನ ಹೆಸರು, ಆಮೇಲೆ ಅಡ್ಡ ಸಾಲಿನ ಹೆಸರು. ಹಾಗಾದ್ರೆ ಇದ್ರ ಅಡ್ರೆಸ್ ಬಂದು A1 ಅಂತ ಕರೆಯಲ್ಪಡ್ತದೆ. ಇದು ಈ ಇಡೀ ವರ್ಕ್ಶೀಟ್ನಂದು ಮೊದಲನೇ ಕೋಶ ಆಗಿರ್ತದೆ. ದಿಸ್ ಇಸ್ ದ ಫಸ್ಟ್ ಸೆಲ್ ಅಂತ ಅರ್ಥ. ಹಾಗಾದ್ರೆ ಮೊದಲನೇ ಕೋಶದ ಹೆಸರು ಏನಿರ್ತದೆ? A1 ಅಂತ ಇರ್ತದೆ. ಇದು ಬೈ ಡಿಫಾಲ್ಟ್ ಇರ್ತದೆ. ಆದ್ರೆ ಬಳಕೆದಾರ ಇಚ್ಛಿಸಿದಲೇ ಪುನರ್ನಾಮಕರಣ ಮಾಡುವ ಸ್ವಾತಂತ್ರ್ಯವನ್ನು ಹೊಂದಿರ್ತಾರೆ. ಎಸ್, ಸೇ ಫಾರ್ ಎಕ್ಸಾಂಪಲ್ ಬೈ ಬರ್ತ್ ಅಥವಾ ಮನ್ಯಾಗ ನಾಮಕರಣ ಮಾಡಿ ಕಳಿಸಿರ್ತಾರೆ. ನಿಮ್ಮ ಮನೆಗೆ ಬಂದಾದ್ಮೇಲೆ ಯು ಹ್ಯಾವ್ ದಟ್ ಫ್ರೀಡಮ್, ನೀವು ಮತ್ತೆ ಹೆಸರು ಇಡ್ಬೋದು, ಅವರಿಗೆ ಬೇರೆ ಹೆಸರಿನಿಂದ ಕರಿಬೋದು. ಚಿನ್ನಾರ ಅನ್ಬೋದು, ಬೇಬಿಯರ ಅನ್ಬೋದು, ಚಲೋ ಬಾಸರ ಅನ್ಬೋದು. ಎಸ್, ಚಲೋ. MS ಪವರ್ ಪಾಯಿಂಟ್ನಾಗ, ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ನಾಗ ಬಿಲ್ ಗೇಟ್ಸ್ ರವರ ಮೈಕ್ರೋಸಾಫ್ಟ್ ದೈತ್ಯ ಸಾಫ್ಟ್ವೇರ್ ತಯಾರಿಕಾ ಕಂಪನಿಯೇ ಸಿದ್ಧಪಡಿಸಿರುವಂಥ MS ಆಫೀಸ್, ಇಟ್ಸ್ ಎ ಬಂಡಲ್ ಆಫ್ ಅಪ್ಲಿಕೇಶನ್ಸ್, ಬಂಡಲ್ ಆಫ್ ಸಾಫ್ಟ್ವೇರ್ಸ್. ಆ ಸಾಫ್ಟ್ವೇರ್ ಪ್ಯಾಕೇಜ್ ಒಳಗೆ ಪ್ರೆಸೆಂಟೇಷನ್ ಸಾಫ್ಟ್ವೇರ್ ಅಂಥೇಳಿ ಪವರ್ ಪಾಯಿಂಟ್ ಯೂಸ್ ಮಾಡ್ತೀವಿ. ಇದ್ರೊಳಗೆ ಒಂದು ಶಾರ್ಟ್ಕಟ್ ಕೀ ಎದರ ಸಲುವಾಗಿ? ಟು ಇನ್ಸರ್ಟ್ ನ್ಯೂ ಸ್ಲೈಡ್. ನ್ಯೂ ಅಂದ ಕೂಡಲೇ ಪಟ್ನ ಇಲ್ಲಿ ಹೋಗ್ಬೇಡ್ರಿ. ಮತ್ತು Ctrl+N ಅಂದ್ರೆ ಅದು ಹೊಸ ಫೈಲ್ನ ಸೃಷ್ಟಿಗಾಗಿ. ಈಗಾಗಲೇ ಒಂದು ಫೈಲ್ ತರ್ಕೊಂಡಿವಿ, ನಮಗೆ ಸ್ಲೈಡ್ಸ್ ಕಡಿಮೆ ಬಿದ್ದವು, ಹೊಸ ಸ್ಲೈಡ್. ಏನೇನು ಹೇಳಿದೆ ನಾನು? ಪ್ರಶ್ನೆ, ವರ್ಡ್ ಅಂದ್ರೆ ಪೇಜ್, ಹಂಗೆ ಎಕ್ಸೆಲ್ ಅಂದ್ರೆ ವರ್ಕ್ ಶೀಟ್. ಈ ಮಾದರಿ ಒಳಗೆ ಸಿಮಿಲರ್ಲಿ PPT ಅಂದ್ರೆ ಏನಂತ ಬರಿಬೇಕಪ್ಪ? ಇಲ್ಲ, ಸ್ಲೈಡ್, ದ ಬೇಸಿಕ್ ಯೂನಿಟ್ ಆಫ್ PPT, ಸ್ಲೈಡ್ಸ್. ಅಂತ ಹೊಸ ಸ್ಲೈಡನ್ನು ತೆರೀಲಿಕ್ಕೆ ಯಾವ ಶಾರ್ಟ್ಕಟ್ ಕೀ ಯೂಸ್ ಮಾಡ್ತೀವಿ? Ctrl+M ಅನ್ನು ಯೂಸ್ ಮಾಡ್ತೀವಿ ಟು ಇನ್ಸರ್ಟ್ ನ್ಯೂ ಸ್ಲೈಡ್. ಈಗಾಗಲೇ ಇರೋ ಸ್ಲೈಡನ್ನು ಕಾಪಿ ಮಾಡ್ಬೇಕಂದ್ರೆ Ctrl+D, D ಫಾರ್ ಡುಪ್ಲಿಕೇಟ್ ಅಂತ ಅರ್ಥ. Ctrl+J ಅಂದ್ರೆ ಏನಿದೆ? ಜಸ್ಟಿಫೈ, ಸಮ ಜೋಡಣೆ ಅಂತ ಅರ್ಥ. ಈಗ ಅಕ್ಷರಗಳನ್ನು ಬರೆದಾಗ ಎಡ ಜೋಡಣೆ, ಬಲ ಜೋಡಣೆ, ಸೆಂಟರ್ ಅಲೈನ್ಮೆಂಟ್, ಸಮ ಜೋಡಣೆ ಅಂತಂದ್ರೆ ಈ ಪದಗಳನ್ನು ಪೂರ್ತಿ ಬರೋದು. ನ್ಯೂಸ್ ಪೇಪರ್ನಾಗ ಬಂದಿರ್ತದೆ ನೋಡು, ಒಟ್ಟೆಯಲ್ಲಿ ಗ್ಯಾಪ ಮಾಡಿಸ್ಕೊಡುದಿಲ್ಲ ಅವ್ರು, ಎರಡೂ ಕಡೆ ಈಕ್ವಲ್ ಡಿಸ್ಟ್ರಿಬ್ಯೂಷನ್, ಸಮ ಜೋಡಣೆ ಅಂತ ಕರಿತೀವಿ. ಹಂಗಾರೆ ಯಾವ್ಯಾವ ಶಾರ್ಟ್ಕಟ್ ಯೂಸ್ ಮಾಡ್ತಾರೆ? ಸದ್ಯಕ್ಕತ್ತು ಹೊಸ ಸ್ಲೈಡ್ ಇನ್ಸರ್ಟ್ ಮಾಡೋಕ್ಕೆ ಯಾವ್ದು ಯೂಸ್ ಮಾಡ್ತಾರೆ? Ctrl+M ಅನ್ನು ಯೂಸ್ ಮಾಡ್ತಾರೆ. ಚಲೋ. ಸೆಕ್ಯೂರ್ ಬ್ರೌಸರ್, ಸುರಕ್ಷಿತ. ಫಸ್ಟ್ ಆಫ್ ಆಲ್ ಬ್ರೌಸರ್ ಅಂದ್ರೆ ಏನು? ಈಗೆಲ್ಲ ಕ್ವಶನ್ ಪೇಪರ್ನಾಗ ಸಾಧ್ಯ ಆದಷ್ಟು ಟ್ರಾನ್ಸ್ಲಿಟ್ರೇಷನ್ ಬರ್ತದೆ, ಟ್ರಾನ್ಸ್ಲೇಷನ್ ಬರುವುದಿಲ್ಲ. ಎಸ್ ಎಸ್. ಹಾಗಾದ್ರೆ ಈ ಬ್ರೌಸರ್ ಅಂದ್ರೆ ಜಾಲದರ್ಶಕ ತಂತ್ರಾಂಶ. ಜಾಲದರ್ಶಕ ತಂತ್ರಾಂಶ ಅಂದ್ರೆ ಇಂಟರ್ನೆಟ್ನಾಗ ವಿಸಿಟ್ ಮಾಡೋಕೆ ಸೈಟ್ಸ್ ಬೇಕಲ್ಲ. ಈಗ ಗೂಗಲ್ ಇಸ್ ಅ ಸರ್ಚ್ ಇಂಜಿನ್. ಹಂಗೆ ಬೇರೆ ಬೇರೆ ವೆಬ್ಸೈಟ್ ಮೂಲಕ, ಈಗ ನಮ್ಮಲ್ಲಿ ಯಾವುದ್ರಿ, ಈಗ ಅರ್ಜಿ ಹಾಕ್ಬೇಕು, ನೀವು ನೌಕರಿಗೆ ಅರ್ಜಿ ಹಾಕ್ತೀರಿ, ಯು ವಿಸಿಟ್ KA ವೆಬ್ಸೈಟ್. ಎಸ್, ಲೈಕ್ ವೈಸ್ ನಾವು ಇಂಟರ್ನೆಟ್ನಾಗ ಬೇರೆ ಬೇರೆ ಮಾಹಿತಿಯನ್ನು ಹುಡುಕೊಳ್ಳಿಕ್ಕೆ ಈಗ ಆ KA ವೆಬ್ಸೈಟಿಗೆ ಹೋಗ್ಬೇಕಂದ್ರೆ ಒಂದು ಸಾಫ್ಟ್ವೇರ್ ಬೇಕಲ್ಲ ನಮಗೆ. KPSC ವೆಬ್ಸೈಟ್ಗೆ ಹೋಗ್ಬೇಕಂದ್ರೆ ಒಂದು ಸಾಫ್ಟ್ವೇರ್ ಬೇಕಲ್ಲ. CAC ವೆಬ್ಸೈಟ್ಗೆ ಹೋಗ್ಬೇಕಂದ್ರೆ ಒಂದು ಸಾಫ್ಟ್ವೇರ್ ಬೇಕಲ್ಲ. ಯಾವ್ದು ಯೂಸ್ ಮಾಡ್ತೀರಿ? ಶಬಾಷ್, ಗೂಗಲ್ ಕ್ರೋಮ್. ಈ ಕ್ರೋಮನ್ನು ಬ್ರೌಸಿಂಗ್ ಸಾಫ್ಟ್ವೇರ್ ಅಂತ ಕರಿತೀವಿ ನಾವು. ಅದನ್ನು ಯೂಸ್ ಮಾಡ್ಕೊಂಡು ಇಂಟರ್ನೆಟ್ನ ಬೇರೆ ಬೇರೆ ಸೈಟ್ಸ್ಗಳಿಗೆ ವಿಸಿಟ್ ಮಾಡಿ ಬೇಕಾದ ಮಾಹಿತಿಯನ್ನು, ಕಾಮರ್ಸನ್ನು, ಪುಸ್ತಕ ಖರೀದಿಯನ್ನು, ಬೇಕಾದ ಕೆಲಸ ಮಾಡೋಕ್ಕೆ ಬರ್ತದೆ. ಹಾಗಾದ್ರೆ ಅತ್ಯಂತ ಸುರಕ್ಷಿತವಾದ ಬ್ರೌಸರ್ ಯಾವುದು? ಮೈಕ್ರೋಸಾಫ್ಟ್ ಎಡ್ಜ್. ಹಳೇದು ಯಾವುದಿತ್ತು? ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಂತಿತ್ತು, ವಿಂಡೋಸ್ ಜೊತೆ ಉಚಿತವಾಗಿ ಬರ್ತಿದ್ವು. ಮೊಜಿಲ್ಲಾ ಫೈರ್ಫಾಕ್ಸ್, ಗೂಗಲ್ ಕ್ರೋಮ್, ಟಾರ್,
ಕಳೆದ ಸಲ ಶಿಕ್ಷಕರ ನೇಮಕಾತಿಗೆ ಹಿಂಗೆ ಒಂದು ಬ್ರೌಸಿಂಗ್ ಸಾಫ್ಟ್ವೇರ್ ಒಟ್ಟು ಗೊತ್ತಿಲ್ಲದನ್ನು ಒಂದು ಹೊಸ ಹೆಸರನ್ನು ಬಳಕೆ ಮಾಡಿದರು. ಪ್ರತಿ ಸಾರಿ ಗಮನಿಸ್ತಾ ಇರ್ರಿ. ಎಸ್, ಇದ್ರೊಳಗೆ ಅಗದಿ ಸುರಕ್ಷಿತವಾಗಿರೋದು ಅಂದ್ರೆ ಯಾವ್ದು ರೀ ಅಂದ್ರೆ ಹ್ಯಾಕರ್ಸ್ಗಳಿಂದ ಸುರಕ್ಷತೆ, ಅನ್ಅಥರೈಸ್ಡ್ ಆಕ್ಸೆಸ್ಸಿಂದ ಸುರಕ್ಷತೆ. ಎಸ್, ನಮ್ಮ ಪಾಸ್ವರ್ಡನ್ನು ಅಥವಾ ಬ್ಯಾಂಕ್ ಖಾತೆಯ ದತ್ತಾಂಶವನ್ನು ಇದನ್ನು ಯಾವುದನ್ನೂ ನಮಗೆ ತೊಂದರೆ ಕೊಡದೇ ಇರತಕ್ಕಂಥ ಸುರಕ್ಷಿತವಾಗಿರುವಂಥ ಬ್ರೌಸಿಂಗ್ ಸಾಫ್ಟ್ವೇರ್ ಯಾವುದಂದ್ರೆ ಟಾರ್ ಅಂತ ಕರಿತೀವಿ. ದ ಆನಿಯನ್ ರೂಟರ್ ಅನ್ನೋದು ಅದರ ವಿಸ್ತೃತ ರೂಪ. ದ ಆನಿಯನ್ ರೂಟರ್ ಹೆಚ್ಚು ಸುರಕ್ಷಿತವಾಗಿರುವಂಥ ಬ್ರೌಸಿಂಗ್ ಸಾಫ್ಟ್ವೇರ್ ಅಂತ ಅರ್ಥ. ಸರ್ ಹಂಗಾರೆ ನಾವು ಯೂಸ್ ಮಾಡೋ ಗೂಗಲ್ ಕ್ರೋಮ್ ಸುರಕ್ಷಿತ ಅಲ್ಲನ್ರಿ? ಹಾಗೇನಿಲ್ಲ. ಇಟ್ ಡಿಪೆಂಡ್ಸ್ ಆನ್ ದಿ ಸೆಕ್ಯೂರಿಟಿ ಲೇಯರ್ಸ್. ಈಗ ಇಲ್ಲಿ ಗಮನಿಸಿದ್ರೆ ಆ ವೆಬ್ಸೈಟ್ನಾಗ ಅಥವಾ ಬ್ರೌಸಿಂಗ್ ಒಳಗೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಇದನ್ನು ಯೂಸ್ ಮಾಡ್ತೀವಲ್ಲ, ಇದ್ರ ಮುಂದೆ WWW ಏನು ಬರೆದ್ರೆ ಸಾಧ್ಯ ಆದಷ್ಟು HTTPS ಸೆಕ್ಯೂರ್ಡ್ ಲೇಯರನ್ನು ಬಳಸ್ರಿ. ಸೆಕ್ಯೂರ್ಡ್ ಲೇಯರನ್ನು ಬಳಸ್ರಿ. ನೀವು ಯಾವ್ದಾರ ಸೈಟಿಗೆ ಎಂಟ್ರಿ ಕೀ ಕೊಟ್ಟ ತಕ್ಷಣ ಆ ಆಪ್ರೇಟಿಂಗ್ ಸಿಸ್ಟಮ್ ಒಂದು ಅಲರ್ಟ್ ಕೊಡ್ತತಿ, ಇಟ್ ಈಸ್ ನಾಟ್ ಸೇಫ್ ಟು ಕಂಟಿನ್ಯೂ ಅಂತ ಹೇಳಿ. ಅವಾಗ ಸುಮ್ಮ ಕಮ್ ಬ್ಯಾಕ್ ಅಂತ ಅಂದ್ಬಿಡ್ರಿ. ಅವ್ರು ನಾಟ್ ಸೇಫ್ ಅಂತ ಹೇಳಿದ ಮೇಲೂ ಹೋಗಿರೋ ಏನು ಅನುಭವಿಸ್ರಿ ಅನ್ಬೇಕಷ್ಟೇ. ಈಗ ಮಗು ಮೇಣಬತ್ತಿ ಹಚ್ಚಿ ಇಟ್ಟಾಗ ಮಗು ಬೆಳಕಿನಿಂದ ಹೋಗಿರ್ತತಿ, ಹೌದಾ? ಬೆಳಕಿನಿಂದ ಹೋಗಿರ್ತತಿ. ದೂರದಿಂದ ಅವರಪ್ಪ ನೋಡ್ತಿರ್ತಾನೆ. ಎಷ್ಟು ಹೇಳಿದ್ರು ಕೇಳೋರು ತಡಿ ಮಗ, ಒಂದು ಸಲ ಹೋಗಿ ಮುಟ್ಟು ಸುಟ್ಕೊಂಡು ನೋಡಲಿ ಅಂತ. ಹಂಗೆ ಆಕತಿ. ಆ ನಿಟ್ಟಿನೊಳಗೆ ಇದ್ರೊಳಗೆ ಇವು ಎಲ್ಲವೂ ಕೂಡ ಸೇಫ್ ಅಲ್ಲ ಅಂತ ಹೇಳತ್ತಿಲ್ಲ ನಾನು. ಇವು ಎಲ್ಲದಕ್ಕಿಂತ ಹೆಚ್ಚು ಸೇಫ್ ಯಾವುದು? ದ ಆನಿಯನ್ ರೂಟರ್ ಅನ್ನುವಂಥ ಬ್ರೌಸಿಂಗ್ ಸಾಫ್ಟ್ವೇರ್. ಇಟ್ ಈಸ್ ದಿ ಸೆಕ್ಯೂರ್ ಬ್ರೌಸರ್ ಅಂತ ಅರ್ಥ. ಸುರಕ್ಷಿತವಾಗಿರುವಂಥ ಜಾಲದರ್ಶಕ ತಂತ್ರಾಂಶ. ಯಾವ ಕಂಪನಿಯು ತನ್ನ AI ಅಸಿಸ್ಟೆಂಟ್ ಅಲೆಕ್ಸಾಗೆ ಹೆಸರುವಾಸಿಯಾಗಿದೆ? ಈ ಪ್ರಶ್ನೆಗೆ ಎಲ್ಲರೂ ಉತ್ತರ ಕೊಡ್ತೀನಿ. ಇಂಥವೆಲ್ಲ ಗೊತ್ತಿರ್ತಾವೆ ನಮ್ಮ ಹುಡುಗರಿಗೆ. ಅಲೆಕ್ಸಾ, ಚಾಟ್ಪುಟ, ಹೌದಿಲ್ಲ? ಶಬಾಷ್. ಅಲೆಕ್ಸಾ ಯಾವ ಕಂಪ್ನಿದು? ಅದು ಅಮೆಝಾನ್. ವೆರಿ ಗುಡ್, ಅಮೆಝಾನ್. ಚಲೋ, ನಮ್ಮ ಓರಲ್ ಇನ್ಸ್ಟ್ರಕ್ಷನಿಗೆ ತಕ್ಕಂಗೆ ರೆಸ್ಪಾಂಡ್ ಮಾಡ್ತದೆ. ಹಾಡು ಹಚ್ಚುವ ಅಲೆಕ್ಸ್ ಅಂದ್ರೆ ಹಾಡು ಹಚ್ಚೋದು, ಸಾಕು ಬಂದ್ ಮಾಡಂದ್ರೆ ನಾವು ಬಂದ್ ಮಾಡ್ತತಿ, ಹೌದಿಲ್ಲ? ಗುಡ್ ಮಾರ್ನಿಂಗ್ ಅಂದರೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತೈತಿ. ಸರಿ, ಅದೇ ರೀತಿ ನೋಡ್ರಿ ಚಾಟ್ ಬೋಟ್. ಟೆಲಿಗ್ರಾಮ್ನಾಗ ಯೂಸ್ ಮಾಡಿರ್ತೀವಿ ಚಾಟ್ ಬೋಟ್. ಏನು ಮಾಡ್ತೈತಿ ಚಾಟ್ ಬೋಟ? ಇಟ್ ಸಿಮ್ಯುಲೇಟ್ಸ್ ದ ಹ್ಯೂಮನ್ ಕನ್ವರ್ಸೇಷನ್ಸ್. ನಾವೇನಾರ ಕ್ವಶನ್ ಕೇಳಿದ್ರೆ, ನಾವೇನಾರು ರೆಸ್ಪಾಂಡ್ ಮಾಡಿದ್ರೆ, ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನಿಗೆ ನಾವು ಆನ್ಸರ್ ಕೊಟ್ರೆ ಆ ಆನ್ಸರ್ ಎಲ್ಲ ಬಂದಾದ್ಮೇಲೆ ಅದು ಮತ್ತೆ ನೆಕ್ಸ್ಟ್ ಕ್ವಶನ್ ಕೊಡ್ತದೆ. ಚಾಟ್ ಬೋಟ್ ಅಂದ್ರೆ ಮನುಷ್ಯನ ಸಂಭಾಷಣೆಗಳನ್ನು ಅನುಕರಿಸುವ ಕೆಲಸ ಮಾಡುತ್ತೆ. ನಮಗೆ ಅನಿಸುತ್ತೆ ಆ ಕಡೆಯಿಂದ ಹ್ಯೂಮನ್ ಬೀಯಿಂಗ್ನ ರೆಸ್ಪಾಂಡ್ ಮಾಡತ್ತನೋ ಅನ್ನುವಷ್ಟರ ಮಟ್ಟಿಗೆ. ದಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ದಿ ಚಾಟ್ ಬೋಟ್ಸ್. ಈಗೆಲ್ಲ AI ಬಂದಮೇಲೆ ಇಂಥ ಸಿಮ್ಯುಲೇಷನ್ಸ್ ಎಲ್ಲ ಸಾಧ್ಯ ಆಗ್ಯಾವ. ಸರಿ, ನುಡಿ ಕನ್ನಡ ಸಾಫ್ಟ್ವೇರ್ ಕರ್ನಾಟಕದಾಗ ಎಷ್ಟು ಎಕ್ಸಾಮ್ ನಡೆಯಕತ್ತಾವ. ಪ್ರತಿ ಎಕ್ಸಾಮ್ನಾಗ ನುಡಿ ಬಗ್ಗೆ ಒಂದು ಕ್ವಶನ್ ಇಲ್ಲಂದ್ರೆ ದ ಕ್ವಶನ್ ಪೇಪರ್ ಈಸ್ ಇನ್ಕಂಪ್ಲೀಟ್ ಅಂತೀವಿ ನಾವು. ಈ ನುಡಿ ಒಳಗೆ ಕೀಬೋರ್ಡ್ ಲೇಔಟ್ ಅಂತ ಐತಿ. ಕೀಬೋರ್ಡ್ ಲೇಔಟ್ ಅಂದ್ರೆ A ಎಲ್ಲಿ ಬರಬೇಕು, B ಎಲ್ಲಿ ಬರಬೇಕು, C ಎಲ್ಲಿ ಬರಬೇಕು. ಇಲ್ಲಿ ಸರ್ ಇಲ್ಲೆಲ್ಲ ASDF ಹಿಂಗೆ ಅಕ್ಷರಗಳನ್ನು ಜೋಡಿಸ್ತಾರಲ್ಲ, ಇದಕ್ಕೆ ಕೀಬೋರ್ಡ್ ಲೇಔಟ್, ಕೀಲಿಮಣಿ ವಿನ್ಯಾಸ ಅಂತ ಕರೀತಾರೆ. ಅದರೊಳಗೆ ಟೆಕ್ನಿಷಿಯನ್ಸ್ ಇರ್ತಾರೆ, ಭಾಷಾ ಪಂಡಿತರು, ಅವರೆಲ್ಲ ಸ್ಟಡಿ ಮಾಡ್ತಾರೆ. ಯಾವ ಬೆರಳುಗಳ ಸಾಮರ್ಥ್ಯ ಎಷ್ಟೈತಿ, ಯಾವ ಅಕ್ಷರ ಎಲ್ಲಿ ಬಂದರೆ ಟೈಪಿಂಗ್ ಸ್ಪೀಡ್ ಆಕತಿ, ಸ್ಲೋ ಆಕತಿ, ಎಲ್ಲಿ ಸ್ವರ ಬರಲಿ, ಎಲ್ಲಿ ವ್ಯಂಜನ ಬರಲಿ, ಟೆಕ್ನಿಕಲಿ ಡಿಸೈಡ್ ಮಾಡ್ಕೋತಾರೆ. ನಮ್ಮಂತಲ್ಲಿ ಯಾವುದೈತಿ ಈಗ ಕ್ರಿಸ್ಟೋಫರ್ ಶೇಲ್ಸ್ ಕೊಟ್ಟಿರುವಂಥ ಕ್ವರ್ಟಿ ಕೀಪ್ಯಾಡ್ ಲೇಔಟ್ ಅಂತ ಹೇಳ್ತೀವಿ ನೋಡ್ರಿ ನಾವು. ಕ್ವರ್ಟಿ ಏನೇನ್ರ ಹೇಳ್ಬೇಡ್ರಿ, ಕ್ವರ್ಟಿ ಕೀಪ್ಯಾಡ್ ಲೇಔಟ್, ಹೌದಾ? ಈ ಮಾದರಿ ಒಳಗೆ ಕನ್ನಡದ ಕೀಲಿಮಣಿ ವಿನ್ಯಾಸವನ್ನು ಯಾರು ಡಿಸೈನ್ ಮಾಡ್ಯಾರ? ಎಸ್, KGP. ಅವರು ನುಡಿ ಕನ್ನಡ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸ್ಬೇಕಾದ್ರೆ ಕನ್ನಡಕ್ಕೆ ತನ್ನದೇ ಆಗಿರುವಂಥ ಸ್ವಂತದ್ದಾಗಿರುವ ಕೀಲಿಮಣಿ ವಿನ್ಯಾಸ ಬೇಕಲ್ಲ, ಪ್ರಾಚೀನ ಭಾಷೆಗಳಲ್ಲಿ ಒಂದೋ. ಎಸ್, ಹೌದಲ್ರಿ? ಹಾಗಾದ್ರೆ ಆ ಕೀಲಿಮಣಿ ವಿನ್ಯಾಸವನ್ನು ಕೊಟ್ಟಂಥವ್ರು KP ರಾವ್ ಲೇಔಟ್ ಅಂತೀವಿ. ಅದಕ್ಕೆ ಬೇಸಿಕಲಿ ಆನ್ ಇಂಜಿನಿಯರ್ K ಪದ್ಮನಾಭ ರಾವ್ ಅವರು ಸಿದ್ಧಪಡಿಸಿರುವಂಥ ಕೀಬೋರ್ಡ್ ಲೇಔಟ್ ಡಿಸೈನನ್ನು ಬಳಸ್ತೀವಿ ನಾವು. ಯಾವುದಕ್ಕೆ? ನುಡಿ ಕನ್ನಡ ತಂತ್ರಾಂಶಕ್ಕೆ. ಎಸ್, ಸರಿ ಪುಟ. ಚಲ್, ವಿತ್ ದಿಸ್ ಲೆಟ್ ಅಸ್ ಕನ್ಕ್ಲೂಡ್ ದ ಡಿಸ್ಕಷನ್ ಆನ್ ಆಲ್ ದಿಸ್ ಇನ್ಫಾರ್ಮೇಷನ್. ನಮ್ಮ ಮ್ಯಾಥ್ಸ್ ಗುರು ಆ್ಯಪ್ನಾಗಪ್ಪೆ ಬರೀ ಕಂಪ್ಯೂಟರ್ ಕೋರ್ಸ್ ಅವೈಲೇಬಲ್ ಐತಾ? ಓನ್ಲಿ ಕಂಪ್ಯೂಟರ್, ಓನ್ಲಿ ಮೆಂಟಲ್ ಎಬಿಲಿಟಿ,
ಎಸ್, ಅದರಲ್ಲೂ ಟೀಚರ್ಸ್ ಮೆಂಟಲ್ ಎಬಿಲಿಟಿ ಸಪರೇಟ್ ಐತೆ, ಕಂಪ್ಯೂಟರ್ ಕೋರ್ಸೂ ಐತೆ ವಿಚ್ ವಿಲ್ ಕಾಸ್ಟ್ ಯು. ಇಲ್ಲ ಟೀಚರ್ಸ್ ಎಕ್ಸಾಮಿಗೆ ರೆಡಿ ಆಗೋವರಿಗೆ PCM ಮತ್ತು CBZದವರಿಗೆ ಟೀಚರ್ಸ್ ಎಕ್ಸಾಮ್ ಕೋರ್ಸಸ್ ಅವೈಲೇಬಲ್. ಇಲ್ಲ ಕಂಪ್ಯೂಟರ್ ಸೈನ್ಸ್ ಟೀಚರ್ ಆಗೋರಿಗೆ ಆ ಸಪರೇಟ್ ಕೋರ್ಸ್ ಇಸ್ ಅವೈಲೇಬಲ್ ಥ್ರೂ ಅವರ್ ಮ್ಯಾಥ್ಸ್ ಗುರು ಆ್ಯಪ್. ಹೂಎವರ್ ಇಸ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಅಂತ ಹೇಳ್ತಾ, ಈ ಎಕ್ಸಾಮ್ನ ತಯಾರಿ ಸೀರಿಯಸ್ ಆಗಿ ಕಂಟಿನ್ಯೂ ಮಾಡಿರಿ. ನಿಮಗೆ ಬಂದಂಥ ಅಂಕ ಇಂಪಾರ್ಟೆಂಟ್ ಅಲ್ಲ, ಅದ್ರ ಮೂಲಕ ನಮ್ಮ ನಾಲೆಜ್ ಅಪ್ಗ್ರೇಡ್ ಮಾಡಬೇಕಲ್ಲ. ನಾವು ಎಲ್ಲಿದ್ದೀವಿ ತಿಳ್ಕೊಂಡು ನೆಕ್ಸ್ಟ್ ಟೈಮ್ ಮತ್ತೊಂದು ಸ್ಟ್ರಾಟಜಿ ಮಾಡ್ಕೊಂಡು ವಿ ಹ್ಯಾವ್ ಟು ಅಪ್ಲಿಫ್ಟ್ ಎವ್ರಿ ಟೈಮ್. ಏನೊಂದು ಅದ್ಭುತವಾದ ಕನಸಿಟ್ಕೊಂಡು ಎಂಟೈರ್ ಸಾಧನಾ ಟೀಮ್ ಈ ಕ್ವಶನ್ ಪೇಪರ್ನ ಡಿಸೈನ್ ಮಾಡೀವಿ. ಎಸ್ ನಾವು ಮ್ಯಾಥ್ಸ್ ಗುರುವಿಂದ ಸಾಧನಾ ಟೀಮಿಂದ ಬಹಳಷ್ಟು ಬೇರೆ ಬೇರೆ ಜನ ಸಬ್ಜೆಕ್ಟ್ ಪರಿಣಿತರು ಎಲ್ಲ ಸೇರ್ಕೊಂಡು ಸಿದ್ಧಪಡಿಸಿರುವಂಥ ಈ ಪ್ರಶ್ನೆ ಪತ್ರಿಕೆಯ ಸದ್ಬಳಕೆಯನ್ನು ಮಾಡಿಕೊಡ್ರಿ. ನಿಮ್ಮ ಪರೀಕ್ಷಾ ತಯಾರಿ ಅದ್ಭುತವಾಗಿರಲಿ. ನಿಮ್ಮ ಕನಸಿನ ಸರ್ಕಾರಿ ಹುದ್ದೆಯನ್ನು ಆದಷ್ಟು ಬೇಗ ನೀವು ಅಲಂಕರಿಸಲಿ ಎಂಬ ಶುಭಾಶಯದೊಂದಿಗೆ ಈ ಚರ್ಚೆಗೆ ಅಲ್ಪ ವಿರಾಮ ಕೊಡ್ತಾ ಇದ್ದೀವಿ. ವಾಪಸ್ ಮತ್ತೆ ಹೊಸ ಪ್ರಶ್ನೆ ಪತ್ರಿಕೆಗಳ ಜೊತೆ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಗುರುರಾಜ್ ಮುರಳಿ ವಾಪಸ್ ಇಲ್ಲೇ ಸಿಗ್ತಾನೆ ಸಾಧನಾ ಯೂಟ್ಯೂಬ್ ಚಾನಲ್ ಮೂಲಕ. ಟಿಲ್ ದನ್ ಹ್ಯಾವ್ ಎ ಗ್ರೇಟ್ ಟೈಮ್. ಸಿ ಯು ದನ್. ಬಾಯ್.